ಅದರ ಜೊತೆಯಲ್ಲಿ ದ್ವೇಷ. ಹಾಗಾಗಿ ಮೃದುವಾಗಿ, ಸೌಮ್ಯವಾಗಿ, ಶಾಂತವಾಗಿ ಈ ಪ್ಯಾನಲ್ನ ಮಾಡ್ಲಿಕ್ಕಾಗತ್ತಾ ಗೊತ್ತಿಲ್ಲ. ಮೊದಲದಾಗಿ ನಮ್ಮ ಈ ಪ್ಯಾನಲ್ನ ಹೆಸರು ಧರ್ಮ ದ್ವೇಷ. ಚಂದ್ರಶೇಖರ್ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಧರ್ಮ ಹಾಗೆ ದ್ವೇಷ ಸಾಮಾನ್ಯವಾಗಿ ಎರಡು ತದ್ವಿರುದ್ಧ ಪದಗಳಾಗಬೇಕಾಗಿತ್ತು. ಆದರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ದ್ವೇಷವನ್ನ ಹರಡಲಿಕ್ಕೆ, ಸಮಾಜದ ಶಾಂತಿಯನ್ನ ಕದಲಿಕ್ಕೆ ಧರ್ಮ ಅನ್ನೋದು ಅಸ್ತ್ರ ಆಗ್ಬಿಟ್ಟಿದೆ ಅಂತ. ನೋಡಿ, ಧರ್ಮ ಅಂತಕ್ಕಂಥ ಪದವನ್ನು ಯಾರು ಅರ್ಥ ಮಾಡ್ಕೊಂಡಿರಲ್ಲ, ಅವಾಗ ಮಾತ್ರ ಈ ಧರ್ಮ ದ್ವೇಷವು ಎಲ್ಲವೂ ಒಟ್ಟಿಗೆ ಕಾಣುತ್ತೆ. ಧರ್ಮವನ್ನು ನೀವು ಆ್ಯಕ್ಚುಲಾಗಿ ನೀವು ಅದನ್ನು ನಮ್ಮ ಪರಿಭಾಷೆಯಲ್ಲಿ ತರಬೇಕು ಅಂತ ಹೇಳಿದ್ರೆ, ಧರ್ಮ ಅಂತಕ್ಕಂಥದ್ದು ಧಾರಣಾತಿ ಧರ್ಮ ಅಂತ ಹೇಳ್ತಾರೆ. ಎಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದು, ಎಲ್ಲವನ್ನ ಧರಿಸಿರ್ತಕ್ಕಂಥದ್ದು ಧರ್ಮ. ಜೊತೆಗೆ ಇನ್ನೊಂದು ವ್ಯಾಖ್ಯಾನ ಅಂತ ಹೇಳಿದ್ರೆ, ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿರ್ತಕ್ಕಂಥದ್ದು ಧರ್ಮ. ಜಗತ್ತಿನಲ್ಲಿ ಇವತ್ತು ಕೇವಲ ಹಿಂದೂ ಧರ್ಮ ಮಾತ್ರ ಧರ್ಮ ಬಿಟ್ಟರೆ ಮಿಕ್ಕೆಲ್ಲವೂ ಮತಗಳು, ಪಂಥಗಳು ಅಥವಾ ಸಂಪ್ರದಾಯಗಳು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ, ಧರ್ಮ ಯಾವತ್ತೂ ಸೈಂಟಿಫಿಕ್ ಆಗಿ ಬೇಸಾಗಿರಬೇಕು. ಭಾರತದ ಯಾವುದೇ ವೇದ ತಗೊಳ್ಳಿ, ಉಪನಿಷತ್ ತಗೊಳ್ಳಿ, ಗೀತೆ ತಗೊಳ್ಳಿ, ಕಂಪ್ಲೀಟ್ ಸೈನ್ಸ್ ಮೇಲೆ ನಿಂತಿರ್ತಕ್ಕಂಥದ್ದು. ಒಂದು ಸಣ್ಣ ಉದಾಹರಣೆ, ನಾನು 2 ನಿಮಿಷ ವಿಷಯ ತಗೊತೀನಿ. ಯಾಕೆಂತ ಹೇಳಿದ್ರೆ ಧರ್ಮ ಅರ್ಥ ಆಗ್ಬೇಕಂತ ಹೇಳಿದ್ರೆ ಈ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಸ್ಮಿತಾ, ವಾರಗಳಿದ್ದಾವೆ. ಮಂಡೇ ಆದಮೇಲೆ ಟ್ಯೂಸ್ಡೇ ಬರುತ್ತೆ, ಟ್ಯೂಸ್ಡೇ ಆದಮೇಲೆ ವೆನ್ಸ್ಡೇ ಬರುತ್ತೆ. ಇದನ್ನು ಭಾರತೀಯರಿಂದ ವೆಸ್ಟರ್ನ್ ಕಲ್ಚರ್ ತೊಗೊಂಡಿದ್ದು. ನಮ್ಮಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ. ಭಾನುವಾರ ಆದಮೇಲೆ ಸೋಮವಾರ ಯಾಕೆ ಬರಬೇಕು? 7 ಗ್ರಹಗಳ ಪದ್ಧತಿ ನಮ್ಮಲ್ಲಿತ್ತು. ಮೊದಲನೇ ಗ್ರಹ ಸೂರ್ಯ. ಮೊದಲು ಇಲ್ಲ ಅಂತ ಹೇಳಿದ್ರು ವೆಸ್ಟರ್ನ್ ಅವರು, ಮತ್ತು ಅವ್ರು ಯಾಕೆ 7 ದಿವಸಗಳನ್ನಿಟ್ಟು ಅವರೂ ಅದನ್ನೇ ಮಾಡಿಕೊಂಡ್ರು. ಮೊದಲನೇ ದಿವಸ ಸೂರ್ಯ ಬರುತ್ತೆ, ಸರಿ. ಆದರೆ ಮತ್ತೆ ನೀವು ಸೈಜ್ ಪ್ರಕಾರ ನೋಡಿದ್ರೆ ಸೂರ್ಯ ಆದಮೇಲೆ ಗುರು ಬರಬೇಕು, ಗುರು ಆದಮೇಲೆ ಶನಿ ಬರಬೇಕು. ಹಾಗೆ ಭಾನುವಾರ, ಗುರುವಾರ, ಶನಿವಾರ ಬರಬೇಕು. ಇಲ್ಲ, ಸೂರ್ಯನ ಡಿಸ್ಟೆನ್ಸನ್ನು ನೋಡ್ಕೊಂಡೋದ್ರೆ ಭಾನುವಾರ ಪಕ್ಕದಲ್ಲಿ ಬುಧವಾರ ಬರಬೇಕಿತ್ತು. ಆದರೆ ಭಾನು ಆದಮೇಲೆ ಚಂದ್ರ ಬರ್ತಾನೆ, ಚಂದ್ರ ಆದಮೇಲೆ ಮಂಗಳ ಬರ್ತಾನೆ. ಯಾಕೆ ಅಂತ ಹೇಳಿದ್ರೆ ಇದರಿಂದ ಇರ್ತಕ್ಕಂತಹ ಸೈನ್ಸ್ ಅಂತ ಏನು ಹೇಳಿದ್ರೆ, ನಮ್ಮಲ್ಲಿ ವಿಶುದ್ಧ ಭಾರತ ಜ್ಞಾನದಲ್ಲಿ ಹೇಳುತ್ತೆ, ಹೋರ ಅಂತಕ್ಕಂಥದ್ದೊಂದಿದೆ. ಅಂದರೆ ಅದರ ಒಂದು ಔರ, ಹೋರ, ಅದು ಪ್ರತಿ ಗ್ರಹದಲ್ಲಿರುತ್ತೆ. ಮೊದಲ ಹೌರ, ಆ ಹೌರಾದ ಸಮಯ 24 ಗಂಟೆ. ಮೊದಲ ಹೌರ ಇದು ಸೆಲೆಸ್ಟಿಯಲ್ ಸೀಕ್ವೆನ್ಸ್. ಇದು ಮೊದಲ ಹೌರ ಸೂರ್ಯನಲ್ಲಿರುತ್ತೆ. 24 ಗಂಟೆ ಮುಗಿದು 25ನೇ ಗಂಟೆ ಬರ್ಬೇಕಾದ್ರೆ ಆ ಹೌರ ಚಂದ್ರನಿಗೆ ಬರುತ್ತೆ. ಅದಾದ ಮೇಲೆ 24 ಗಂಟೆ ಆದಮೇಲೆ ಆ ಹೊರ ಮಂಗಳನಿಗೆ ಬರುತ್ತೆ. ಅದಾದ 24 ಗಂಟೆಗೆ ಅದು ಬುಧನಿಗೆ ಬರುತ್ತೆ. ಈ ಹೋರಾದ ಪ್ರಕಾರ ಏನು ಸೆಲೆಸ್ಟಿಕಲ್ ಸೀಕ್ವೆನ್ಸ್ ಇತ್ತಲ್ಲ, ಇದೇ ನಮ್ಮಲ್ಲಿ ವಾರ ಆಗಿ ಬಂದಿದ್ದು. ಇದನ್ನು ನಮ್ಮಿಂದ ಇವರು ಗ್ರೀಕರು ತಗೊಂಡ್ರು. ಆ ಹೋರ ಅಂತಕ್ಕಂಥ ಪದ ಮೇಲೆ ಅದು ಹೋರೋಸ್ಕೋಪ್ ಆಗಿದ್ದು. ವೆಸ್ಟರ್ನ್ ಅವರು ಅದನ್ನು ಹೋರೋಸ್ಕೋಪ್ ಅಂತ ಮಾಡಿಕೊಂಡು, ಅದು ಭಾರತೀಯ ವಿಜ್ಞಾನ. ಅದು ಅಂದರೆ ಪ್ರತಿಯೊಂದು, ನೀವು ಕುಂಭಮೇಳ ಇರಬೇಕು, ಕುಂಭಮೇಳ 12 ವರ್ಷಕ್ಕೊಂದ್ಸರಿ ಯಾಕೆ ಬರುತ್ತೆ? ಅದು ಗುರುವಿನ ಸೈಕಲು 12 ವರ್ಷಕ್ಕೊಂದ್ಸರಿ. ಗುರು ವೃಷಭ ಗ್ರಹದಲ್ಲಿ ಬರ್ತಾನೆ, ಆಗ ಚಂದ್ರ ವೃಷಭ ಇದಕ್ಕೆ ಬರುತ್ತೆ. ಆಗ ಸೂರ್ಯ ಮಕರಕ್ಕೆ ಬಂದಾಗ ಕುಂಭಗ್ರಹ ಆಗುತ್ತೆ. ಅಂದರೆ ಕೇವಲ ಹಿಂದೂ ಧರ್ಮ ಹಿಂದೂಗಳನ್ನು, ಭಾರತೀಯರನ್ನ ಒಳಗೊಂಡಿದ್ದಲ್ಲ, ಇಡೀ ಜಗತ್ತನ್ನು ಒಳಗೊಂಡಿರ್ತಕ್ಕಂಥದ್ದು ಹಿಂದೂ ಧರ್ಮ. ಸೆಲೆಸ್ಟಿಯಲ್ಲು, ಖಗೋಳ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಹಿಂದೂ ಧರ್ಮ. ಇವತ್ತು ನೋಡಿ, ನಮ್ಮಲ್ಲಿ ಭಾರತದ ವಿಚಾರಕ್ಕೆ ಬಂದರೆ, ಹಿಂದೆ ಮುಸಲ್ಮಾನರು ಏನು ಹೇಳ್ತಿದ್ರು, ಹಿಂದೂಗಳಿಂದಲೇ ಕನ್ವರ್ಟ್ ಆಗಿರ್ತಕ್ಕಂಥದ್ದು. ಇಂಡಿಯನ್ ಮುಸಲ್ಮಾನರ ಇತಿಹಾಸ ನೋಡ್ಕೊಂಬನ್ನಿ. ಅವರಲ್ಲಿ ಆ ಸಂಪ್ರದಾಯದ ಪ್ರಭಾವ ಇತ್ತು, ಸಹಿಷ್ಣುತೆ ಇತ್ತು. ನೀವು ಈವನ್ ಸ್ವಾತಂತ್ರ್ಯ ಸಂದರ್ಭದಲ್ಲೂ ಕೂಡ ಜಿನ್ನಾ ಪ್ರಭಾವದಿಂದ ಕೆಲವು ಮುಸಲ್ಮಾನರು ಉಗ್ರರಾಗಿದ್ರು ಬಿಟ್ಟರೆ ಬಹುತೇಕ ಮುಸಲ್ಮಾನರು ಸಹಿಷ್ಣುಗಳೇ ಆಗಿದ್ರು. ಉದಾಹರಣೆಗೆ, ಸ್ವಾತಂತ್ರ್ಯ ಬಂದ ಮೇಲೆ ನೀವು ದೊಡ್ಡ ದೊಡ್ಡ ಕಲಾವಿದರ ಹೆಸರುಗಳು ನೋಡಿ. ದಿಲೀಪ್ ಕುಮಾರ್, ಮೀನಾ ಕುಮಾರಿ, ಮಧುಬಾಲ, ಅಜಿತ್, ಇವರೆಲ್ಲರೂ ಮುಸಲ್ಮಾನರಾಗಿದ್ದರೂ ಕೂಡ ಹಿಂದೂ ಎತ್ತಿಟ್ಕೊಳ್ಳೋದಕ್ಕೆ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಅಂತ ಯಾವುದು ಇರ್ತಿರ್ಲಿಲ್ಲ. ಐಡೆಂಟಿಟಿ ಕ್ರೈಸಿಸ್ ಇರ್ತಿರ್ಲಿಲ್ಲ. ಅದನ್ನು ಮುಸಲ್ಮಾನರು ಕೂಡ ಒಪ್ಪಿದ್ರು. ಅದೇ ರೀತಿ ಒಂದು ಬಹಳ ದೊಡ್ಡ ಒಂದು ವಿಷ್ಣುವಿನ ಗೀತೆ ಇದೆ, ಮನ ತಡಪದ ಹರಿದರ್ಶನ್ಕೋ ಆಜ್ ಅಂತ ಹೇಳಿ. ಈ ದೊಡ್ಡ ವೆರಿ ಫೇಮಸ್ ಏನು ವಿಷ್ಣುವಿನ ಗೀತೆಯನ್ನು ಬರೆದಿದ್ದು ಶಕೀಲ್ ಬುದಾಯುದ್ದೀನ್, ಅದಕ್ಕೆ ಸಂಗೀತ ಕೊಟ್ಟಿದ್ದು ನೌಶಾದ್ ಅಲಿ, ಹಾಡಿದ್ದು ಮೊಹಮ್ಮದ್ ರಫಿ. ಆ ಕೆಲಸ ಏನಾದರೂ ಇವತ್ತಾಗಿದ್ದರೆ 3 ಜನ ಮೇಲೆ ಫತ್ವಾ ಓಡಿಸ್ಬಿಟ್ರು ಅವರು. 1949ರಲ್ಲಿ ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ವಿಗ್ರಹಗಳು ಪ್ರತ್ಯಕ್ಷ ಆದವಲ್ಲ, ಕೇವಲ ನೆಹರುಗೆ ಪ್ರಾಬ್ಲಮ್ ಇತ್ತು ಬಿಟ್ಟರೆ ಭಾರತದ ಯಾವುದೇ ಮುಸಲ್ಮಾನರಿಗೆ ಅದರ ಪ್ರಾಬ್ಲಮ್ ಇರಲಿಲ್ಲ. 11 ವರ್ಷ 358 ದಿವಸ ಯಾವುದೇ ಮುಸ್ಲಿಂ ಕೋರ್ಟ್ಗೆ ಹೋಗಿರಲಿಲ್ಲ ಆ ವಿಚಾರದಲ್ಲಿ. 12 ವರ್ಷಕ್ಕೆ ಯಾವುದೇ ಲೀಗಲ್ ಡಾಕ್ಯುಮೆಂಟ್ ಕೋರ್ಟ್ಗೆ ಹೋಗದೆ ಇದ್ರೆ ಅದು ನಲ್ಲಿಫೈ ಆಗುತ್ತೆ ಅಂತ ಇನ್ನು ಕೇವಲ 1 ವಾರ ಇದ್ದಾಗ ಈ ಎಡಪಂಥೀಯರು, ಲೆಫ್ಟಿಸ್ಟ್ಗಳು, ಕೆಲವು ಕಾಂಗ್ರೆಸ್ಸಿಗರು ಹೋಗಿ ಮುಸಲ್ಮಾನರ ತಲೆ ತಿಂದು ಅವ್ರನ್ನ ಕೋರ್ಟ್ಗೆ ತಗೊಂಡೋದ್ರು. ಇವತ್ತೇನಾಯಿತು, ಇಡೀ ದೇಶವನ್ನು ಇಬ್ಬಾಗ ಮಾಡ್ತೋದು ಏನು ಹಿಂದೂ ಮುಸ್ಲಿಂ ಹೋರಾಟ ಅಥವಾ ಬಾಬ್ರಿ ಮಸೀದಿ ಹೋರಾಟ ಅಂತೇಳಿ.
ಅಂದರೆ ಯಾವ ವಿಚಾರ ಭಾರತೀಯ ಮುಸಲ್ಮಾನರಲ್ಲಿಲ್ಲ ಆ ವಿಷಯವನ್ನು ತುಂಬಿರ್ತಕ್ಕಂಥದ್ದು ಈ ಲೆಫ್ಟಿಸ್ಟ್ಗಳು, ಈ ಎಡಪಂಥೀಯರು ಮತ್ತು ಕಾಂಗ್ರೆಸ್ಸು. ಇವತ್ತೇನಾಗೋಗಿದೆ, ಇಡೀ ದೇಶದಲ್ಲಿ ಅಸಹಿಷ್ಣುತೆ ಎದ್ದು ಕಾಣ್ತಾ ಇದೆ ಆ ಸಮುದಾಯದಲ್ಲಿ. ಇವತ್ತು ನೋಡಿ, ಯಾವುದಾದ್ರೂ ಒಬ್ಬ ಕ್ರಿಶ್ಚಿಯನ್ನು ನಮ್ಮ ಪೂರ್ವಜರು 200 ವರ್ಷ ಭಾರತವನ್ನು ಆಳಿದ್ರು ಅಂತ ಯಾರನ್ನ ಹೇಳ್ತಾರೆ? ಅಥವಾ ಪಾರ್ಲಿಮೆಂಟ್ ಕಟ್ಟಿದ್ದು ನಮ್ಮ ಅಜ್ಜ, ಯಾವುದು ಇಂಡಿಯಾ ಗೇಟನ್ನು ಕಟ್ಟಿದ್ದು ನಮ್ಮ ಅಜ್ಜ ಅಂತ ಯಾರಾದರೂ ಕ್ರಿಶ್ಚಿಯನ್ ಹೇಳ್ತಾರ? ಯಾವತ್ತು ಕ್ರಿಶ್ಚಿಯನ್ನರು ಧರ್ಮ ಒಂದೇ ಆದ್ರೂ ಕೂಡ ಆಕ್ರಮಣಕಾರರನ್ನ ನಮ್ಮವರು ಅಂತ ಅಂದ್ಕೊಳ್ಳಿಲ್ಲ. ಆಕ್ರಮಣಕಾರರೇ ಆಗಿದ್ರು ಬ್ರಿಟಿಷರು. ಆದರೆ ಮುಸಲ್ಮಾನರನ್ನ ನೋಡಿ, ಬಾಬರ್ ನಮ್ಮವನು, ಅಕ್ಬರ್ ನಮ್ಮವನು, ಔರಂಗಾಬಾದ್ ಜಯಂತಿನ ಆಚರಿಸ್ತೀವಿ ನಾವು, ಕೆಂಪು ಕೋಟೆ ಕಟ್ಟಿದ್ದು ನಾವು. ಈ ಮನಸ್ಥಿತಿ ಬಂದಾಗ ನಿಮಗೇನಾಗುತ್ತೆ ಅಂತ ಹೇಳಿದ್ರೆ, ನಾವು 800 ವರ್ಷ ಆಳಿದ್ದು ನಾವು, ಆಕ್ರಮಣಕಾರರಿಗೂ ನಮ್ಮ ರಿಲಿಜಿಯನ್ ಅವ್ರಿಗೂ ವ್ಯತ್ಯಾಸ ಗೊತ್ತಿಲ್ದಂಗಾದಾಗ ಈ ಮೂಲಭೂತ ಪ್ರಕ್ರಿಯೆಗಳು ಶುರುವಾಗೋಗ್ತವೆ. ಇವತ್ತು ನೋಡಿ, ಮುಸಲ್ಮಾನರಿಗೆ ಯಾರ ಆದರ್ಶ? ಬಾಬರ್ ಆದರ್ಶ, ಔರಂಗಜೇಬ್ ಆದರ್ಶ, ಹುಮಾಯೂನ್ ಆದರ್ಶ. ಇದನ್ನ ಪೋಷಿಸಿದ್ದು ನಮ್ಮಲ್ಲಿರ್ತಕ್ಕಂಥ ಸರ್ಕಾರಗಳು, ಇದೇ ಎಕೋಸಿಸ್ಟಮು. ಇವತ್ತು ದೆಹಲಿನಲ್ಲಿ ಏನು ಲುಟೆನ್ಸ್ ಏರಿಯಾ ಇದೆಯಲ್ಲ, ಸುತ್ತಮುತ್ತ ಇವತ್ತಿಗೂ ಕೂಡ ಔರಂಗಜೇಬ್ ರಸ್ತೆ, ಅಕ್ಬರ್ ರಸ್ತೆ, ಹುಮಾಯೂನ್ ರಸ್ತೆ, ಜಗತ್ತಲ್ಲಿ ಆಕ್ರಮಣಕಾರರ ಹೆಸರಿರ್ತಕ್ಕಂಥ ಏಕೈಕ ದೇಶ ಭಾರತ. ಅದರ ಹೆಸರನ್ನ ಮೋದಿ ಸರ್ಕಾರ ಬಂದ ಮೇಲೆ ತೆಗಿಯೋಕೆ ಹೋದ್ರೆ ದೊಡ್ಡ ಹೋರಾಟಗಳು ನಡೆದವು. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಯಾವ ಎಕೋಸಿಸ್ಟಮ್ ಇದೆಯಲ್ಲ ಅದು ಈ ಮುಸಲ್ಮಾನರ ಹಿಂದೆ ನಿಂತ್ಕೊಂಡು ಈ ದ್ವೇಷದ ರಾಜಕಾರಣವನ್ನು ಮಾಡ್ತಿರ್ತಕ್ಕಂಥದ್ದು. ಕರ್ನಾಟಕದಲ್ಲೂ ಅಷ್ಟೇನೆ. ಯಾವ ಧರ್ಮದ ಮುಸಲ್ಮಾನರು ಹಾಗ ಅಥವಾ ನಮ್ಮ ರಾಜಕೀಯ ವ್ಯವಸ್ಥೆ ಎಲ್ಲಾ ಮುಸಲ್ಮಾನರನ್ನ ಹಾಗಾಗೋ ರೀತಿಯಲ್ಲಿ ಮಾಡ್ತಿದ್ಯಾ? ಪ್ರತ್ಯೇಕ ಪ್ರಶ್ನೆ. ಅದಕ್ಕೆ ಬರೋಕ್ ಮುಂಚೆ ಕೀರ್ತಿ ಅವರೇ, ಧರ್ಮ ವೇ ಆಫ್ ಲೈಫ್ ಆದ್ರೆ ಆ ಧರ್ಮದ ಎಪಿ ಸೆಂಟರ್ ಧರ್ಮ ಕ್ಷೇತ್ರಗಳು. ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅದ್ರ ಮೇಲೆ ದಾಳಿ ನಡೆಸೋದು ಹೊಸ ಪದ್ಧತಿ, ಹೊಸ ಪರಂಪರೆ ಏನಲ್ಲ, ಹಿಂದಿನಿಂದಲೂ ಕೂಡ ಆಗ್ತಾ ಬರ್ತಾ ಇತ್ತು. ನೇರವಾಗಿ ದಾಳಿ ಮಾಡ್ತಾ ಇದ್ದ ಆ ಕಾಲಕ್ಕೂ ಈ ಕಾಲಕ್ಕೂ ವ್ಯತ್ಯಾಸ ಏನಂದ್ರೆ, ಈಗ ಧರ್ಮ ಕ್ಷೇತ್ರದ ಮೇಲೆ ದಾಳಿ ಆಗೋದಿಲ್ಲ, ಬದಲಾಗಿ ಅಲ್ಲಿರುವ ಕೆಲ ಪ್ರಭಾವ ವ್ಯಕ್ತಿಗಳ ಮೇಲೆ, ಹಾಗೆ ಆ ಕ್ಷೇತ್ರದ ಪಾವಿತ್ರತೆ ಮೇಲೆ ಕಪ್ಪು ಚುಕ್ಕಿಯನ್ನ ಮೂಡಿಸುವಂತಹ ಪ್ರಯತ್ನಗಳು, ಇದು ಕೂಡ ಅಟ್ಯಾಕ್ ಏನೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಧರ್ಮಸ್ಥಳದ ವಿಚಾರದಲ್ಲಿ. ಧರ್ಮಸ್ಥಳದಲ್ಲಿ ಆರಂಭದಲ್ಲಿ ನಾನು ಆಗಲೇ ಹೇಳಿದಾಗೆ ನಿಶ್ಚಲ್ ಜೈನ್ ಅವ್ರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ನಿಶ್ಚಲ್ ಜೈನ್ ಅಂತಂದ್ರೂ ನಿಮ್ಗೆ ಗೊತ್ತಿರಲಿ, ಮುಂದಿನ ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಬೇಕಾಗಿದ್ದವರು ಅಥವಾ ಆಗುವವರು ನಿಶ್ಚಲ್ ಜೈನ್. ಸೊ ಹಾಗಾಗಿ ನೆಕ್ಸ್ಟ್ ಜನ್ರೇಷನ್ನ ಇವಾಗಲೇ ಹೊಡೆದ್ರೆ ಆ ಧರ್ಮಸ್ಥಳವನ್ನು ಒಂದು ಟಾರ್ಗೆಟ್ ಮಾಡ್ಬೋದು ಅನ್ನೋ ಮನಸ್ಥಿತಿ ಆಯಿತು. ನಿಶ್ಚಲ್ ಜೈನ್ ಇರಲಿಲ್ಲ, ಅವರು ಆವತ್ತಿನ ದಿನ ವಿದೇಶದಲ್ಲಿದ್ದರು, ಅದಕ್ಕೆ ಪೂರಕ ಡಾಕ್ಯುಮೆಂಟ್ಸ್ಗಳು ಸಿಕ್ತು ಅಂತ ಕೂಡಲೇ ಏನು ಮಾಡಿದ್ರು, ಅದನ್ನು ಅವ್ರ ತಂದೆ ಮೇಲೆ ತಿರುಗಿಸಿದರು. ಹರ್ಷೇಂದ್ರ ಜೈನ್ ಅವ್ರ ಮೇಲೆ ಹೋಯಿತು. ನಿಶ್ಚಲಿಂದ ಆರಂಭವಾಗಿದ್ದು ಹರ್ಷೇಂದ್ರ ಜೈನ್ ಅವ್ರ ಮೇಲೆ ಹೋಗುತ್ತೆ. ಅದೂ ವರ್ಕ್ ಆಗ್ತಿಲ್ಲ ಅಂತ ಗೊತ್ತಾದ ಮೇಲೆ ಅವರು ಸ್ಟ್ರೈಟ್ ಅವೇ ನಮ್ಮ ಕಾವಂತರ ಮೇಲೆ ಬರ್ತಾರೆ. ಯಾವ ವ್ಯಕ್ತಿಯನ್ನು ಮುಂಡಾಸುಧಾರಿ ಆ ಶ್ವೇತ ವಸ್ತ್ರ ಧರಿಸ್ಕೊಂಡು ನಾವು ತುಂಬ ಶಾಂತವಾಗಿ ನೋಡಿರುವಂತಹ ಒಬ್ಬ ವ್ಯಕ್ತಿ, ಮಾತನಾಡುವ ಮಂಜುನಾಥ ಅಂತ ಕರಿತೀವಿ, ನಡೆದಾಡುವ ಮಂಜುನಾಥ ಅಂತ ಕರಿತೀವಿ, ಅವರನ್ನು ನೇರವಾಗಿ ಟಾರ್ಗೆಟ್ ಮಾಡ್ತಾರೆ. ಇಲ್ಲಿ ಬೇಸರ ಆಗೋದೇನು ಅಂತಂದರೆ, ಈ ಧರ್ಮದ್ವೇಷ ಅನ್ನೋದು ಅನ್ಯ ಧರ್ಮೀಯರಿಗೆ ಅಥವಾ ಅನ್ಯ ಮತೀಯರಿಗೆ ನಮ್ಮ ಮೇಲೆ ಧರ್ಮದ್ವೇಷ ಇದ್ದರೆ ಓಕೆ, ಅವ್ರಿಗೇನೋ ಅದರಲ್ಲಿ ಅವರ ಧರ್ಮಗ್ರಂಥಗಳೇ ಹೇಳ್ತಾವೆ. ನಾವೇನು ಹೇಳ್ತೀವಿ, ವಸುದೈವ ಕುಟುಂಬಕಂ ಅಂತೀವಿ, ಸರ್ವೇ ಜನಃ ಸುಖಿನೋ ಭವಂತು ಅಂತೀವಿ. ಅವರು ಪ್ರೊಫೆಟ್ ಮೊಹಮ್ಮದ್ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಸರ್ತಾನ್ ಸೆ ಜುದಾ ಅಂತಾರೆ, ರುಂಡ ಮುಂಡ ಬೇರೆ ಮಾಡ್ತೀವಿ ಅಂತಾರೆ. ಸೊ ಹೀಗಿರುವಾಗ ನೀವೇನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ? ಎಲ್ಲರನ್ನೂ ಕಾಫಿರರು ಅಂತ ನೋಡುವ ಜನಗಳ ಮಧ್ಯದಲ್ಲಿ ಅವ್ರ ಜೊತೆಯಲ್ಲೇ ಸೇರಿಕೊಂಡು ನಮ್ಮ ಧರ್ಮವನ್ನು ನಿಂದಿಸ್ತಾರೆ ಅಂತ ಆದರೆ ನಮ್ಮ ಧರ್ಮೀಯರೇ, ನಾವು ಇದನ್ನು ಏನಂತ ಹೇಳಬೇಕು? ಧರ್ಮದ್ವೇಷ ಅನ್ನೋದು ಇವತ್ತು ಬರೀ ಅನ್ಯ ಧರ್ಮೀಯರಿಂದ ಮಾತ್ರ ಧರ್ಮದ ಮೇಲೆ ದ್ವೇಷ ಅಲ್ಲ, ನಮ್ಮವ್ರ ಜೊತೆಗೆ ಸೇರಿಕೊಂಡು ಇನ್ಯಾರ್ದೋ ಕುತಂತ್ರಕ್ಕೆ ಅವರು ಭಾಗಿಯಾಗಿ ಇವತ್ತು ನಮ್ಮ ಧರ್ಮೀಯರೇ ನಮ್ಮ ಧರ್ಮದ ಮೇಲೆ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಧರ್ಮ ಕ್ಷೇತ್ರಗಳನ್ನು ಒಂದೊಂದಾಗಿ ಟಾರ್ಗೆಟ್ ಮಾಡ್ಕೊಂಡು ಬಂದರೂ ಎಲ್ಲೂ ಸಕ್ಸಸ್ ಸಿಕ್ಕಿಲ್ಲ. ಬಟ್ ಆದರೆ ಒಂದು ಧರ್ಮಕ್ಷೇತ್ರ, ನಾವು ಕರ್ನಾಟಕದಲ್ಲಿ ನೋಡಿರುವ ಹಾಗೆ ಧರ್ಮಸ್ಥಳ ಬಹಳ ದೊಡ್ಡ ಪುಣ್ಯಕ್ಷೇತ್ರ. ಒಂದು ಮಗು ಆಗಬೇಕು ಅಂದರೂ ಒಂದು ಹರಕೆ ಹೊತ್ಕೊಳ್ಳೋಕ್ಕೂ ಧರ್ಮಸ್ಥಳಕ್ಕೆ ಹೋಗ್ತೀವಿ, ಮಗು ಆದಮೇಲೆ ಅದಕ್ಕೆ ಮುಡಿ ಕೊಡಲಿಕ್ಕೂ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಸಾಮೂಹಿಕವಾಗಿ ಮದುವೆ ಆಗಬೇಕು ಅಂತ ಅನ್ಸಿದ್ರೆ ಧರ್ಮಸ್ಥಳಕ್ಕೆ ಹೋಗಿ ಮದುವೆ ಆಗಬೇಕು ಅಂತ ಅನ್ಕೋತೀವಿ. ಮನೇಲಿ ಯಾರಾದರೂ ಹಿರಿಯರು ತೀರೋದ್ರೆ ಕಾರ್ಯಗಳೆಲ್ಲ ಮುಗಿದ ಮೇಲೆ ಧರ್ಮಸ್ಥಳಕ್ಕೆ ಒಂದ್ಸಲಿ ಹೋಗಿ ಭೇಟಿ ಮಾಡಿಕೊಟ್ಟು ಬರ್ತೀವಿ. ಈ ತರಹ ಇರುವಂತಹ ಧರ್ಮಸ್ಥಳವನ್ನು ಇವತ್ತು ಏನು ಮಾಡಿಟ್ಟಿದ್ದಾರೆ? ಕಳೆದ 13 ವರ್ಷಗಳಿಂದ ಸತತವಾಗಿ ಒಂದು ಸುಳ್ಳನ್ನು ಸತ್ಯ ಮಾಡುವ ನಿಟ್ಟಿನಲ್ಲಿ ಒಂದು ಹೆಣ್ಣಿಗೆ ನ್ಯಾಯ ಸಿಗದಿರುವ ಹಾಗೆ ನೋಡಿಕೊಂಡು ಆ ಹೆಣ್ಣಿನ ಭುಜದ ಮೇಲೆ ಒಂದು ಗನ್ನಿಟ್ಟು ಅದನ್ನು ನೇರವಾಗಿ ಧರ್ಮಸ್ಥಳದ ಕೆಳಗೆ ಫೈರ್ ಮಾಡ್ತಾ 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 13 ವರ್ಷ ತಳ್ಳಿದ್ದಾರೆ. ಮೊದಲ 1 ವರ್ಷ
ಅಂದರೆ 9ನೇ ತಾರೀಕು ಅಕ್ಟೋಬರ್ 2012ಕ್ಕೆ ನಡೆದಿರೋ ಇನ್ಸಿಡೆಂಟು ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್. 2013 ಅಕ್ಟೋಬರ್ 10ರವರೆಗೆ ಧರ್ಮಸ್ಥಳದ ಯಾರ ಹೆಸರು ಇಲ್ಲ. ಆಲ್ ಆಫ್ ದ ಸಡನ್ ಒಂದು ವಾಹಿನಿಯಲ್ಲಿ ಕೂತ್ಕೊಂಡು ಹೇಳ್ತೀರಿ ಧರ್ಮಸ್ಥಳದ ಇಂತಿಂಥವ್ರ ಹೆಸರಿದೆ ಅಂತ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಅನವಶ್ಯಕವಾಗಿ ಕೆಲವು ಹೆಸರು ಬರ್ತಿದೆ ಅಂತ ತಕ್ಷಣ ಅವ್ರು ಬಿಡ್ತೀರಿ, ಮತ್ತೆ 3 ಜನ ಹಿಡ್ಕೋತೀರಿ. ಜೈನ್ ಅಂತ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನು ಧರ್ಮಸ್ಥಳಕ್ಕೆ ಲಿಂಕ್ ಮಾಡಿ ಇವತ್ತಿನವರೆಗೂ ಕಾವಂದರನ್ನ ಕಾಮಾಂದರು ಅಂತ ಕರೀತಾರೆ. ಏನು ಸಂಬಂಧ ಸೌಜನ್ಯ ಕೇಸ್ಗೂ ಧರ್ಮಸ್ಥಳಕ್ಕೂ? ಅವ್ರ ಹತ್ರ ಉತ್ತರ ಇಲ್ಲ. ಅದಾಯಿತು ಅನನ್ಯ ಭಟ್ ಅಂತ ಮತ್ಯಾವುದೋ ಕೇಸ್ ತರ್ತೀರಿ, ಅದಾಯಿತು ಬುರುಡೆ ಅಂತ ಇನ್ನೊಂದು ಕೇಸ್ ತಗೊಂಡ್ಬರ್ತೀರಿ, ಅಲ್ಲಿ 100 ಹೆಣ್ಣು ಮಕ್ಕಳನ್ನ ಹೂತಾಕಿದ್ದಾರೆ ಅಂತೀರಿ. ಮತ್ಯಾರೋ ಒಬ್ಬ ಮುಲ್ಲಾ ಬರ್ತಾನೆ, ಅವನು ಬಂದು ಕೂತ್ಕೊಂಡು ಹೇಳ್ತಾನೆ 1000 ಜನರ ಹೆಣ್ಮಕ್ಳ ಅತ್ಯಾಚಾರ ಆಗಿದೆ, ಅವ್ರ ಅವ್ರನ್ನಲ್ಲಿ ಹೂತಾಕಿದ್ದಾರೆ ಅಂತ ಹೇಳ್ತಾನೆ. ನನ್ನ ಧರ್ಮದ, ನನ್ನ ನಂಬಿಕೆಯ, ನನ್ನ ಪುಣ್ಯ ಕ್ಷೇತ್ರದ ಬಗ್ಗೆ ಇನ್ನೊಬ್ಬ ಧರ್ಮೀಯ ಬಂದು ಯಾಕೆ ಮಾತಾಡ್ತಾನೆ ಅಂತ ನೀನು ಕೇಳಬಾರ್ದು ಅಂತಾರೆ. ನನಗೆ ಪ್ರಶ್ನೆ ಇರೋದು, ಇನ್ನೊಬ್ಬ ಧರ್ಮೀಯ ಅಂತ ನೀನು ನನ್ನನ್ನು ನೋಡ್ತಾ ಇಲ್ಲಪ್ಪ, ನೀನು ಬಂದು ಸೌಜನ್ಯಗೆ ನ್ಯಾಯ ಕೇಳು, ಐ ಆಮ್ ಓಕೆ ವಿತ್ ದಟ್. ಆದರೆ ನನ್ನ ಧರ್ಮಸ್ಥಳವನ್ನ, ನನ್ನ ಧರ್ಮಕ್ಷೇತ್ರವನ್ನ ಸರ್ಕಾರಕ್ಕೆ ಒಪ್ಪಿಸ್ಬೇಕು ಅಂತ ನೀನು ಯಾಕೆ ಹೇಳ್ತೀಯ ಅಂತ ನಾನು ಕೇಳಿದ್ದು. ಸರಿ, ಯಾಕೆ ಬೇಕು ನಿನಗೆ? ಈಗ ಯಾವ ಅಜ್ಮೀರ್ನಲ್ಲಿ 200ಕ್ಕೂ ಹೆಚ್ಚು ಅತ್ಯಾಚಾರಗಳಾಗಿದೆಯೋ ಆ ಅಜ್ಮೀರನ್ನ ನೀನು ಅದೇ ಜಾಗಕ್ಕೆ ಹೋಗಿ ಹೊಗಳ್ಬಿಟ್ಟು ಬರ್ತೀಯ. ಇದು ಒಂದು ಪುಣ್ಯಕ್ಷೇತ್ರ, ಇಲ್ಲಿಗೆ ಬಂದರೆ ಖುಷಿ ಆಗುತ್ತೆ ನನಗೆ, ಇಲ್ಲಿಗೆ ಬಂದರೆ ನೆಮ್ಮದಿ ಸಿಗುತ್ತೆ ಅಂತೀಯ. ಏನೂ ಆಗದೆ ಇರುವ ನನ್ನ ಧರ್ಮಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ಕೊಂಡು ಹೇಳ್ತೀಯ ಅಲ್ಲಿ 100 ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ, 1000 ಹೆಣ್ಣು ಮಕ್ಕಳನ್ನಲ್ಲಿ ಹೂತಾಕಿದ್ದಾರೆ, ಇದಕ್ಕೆಲ್ಲ ಕಾರಣ ಹರ್ಷೇಂದ್ರ ಜೈನ್, ವೀರೇಂದ್ರ ಜೈನ್ ಅಂತ ನೇರವಾಗಿ ಹೆಸರು ಹೇಳ್ತೀಯ. ಯಾಕೆ ಸಹಿಸ್ಕೋಬೇಕು ನಾನು? ಅವನು ಮಾಡ್ತಿರೋ ಧರ್ಮದ್ವೇಷ ಅಲ್ವೇ? ನನ್ನ ಧರ್ಮಕ್ಷೇತ್ರವನ್ನು ನಾನು ಧರ್ಮೀಯನಾಗಿ, ಹಿಂದೂ ಧರ್ಮೀಯನಾಗಿ ಉಳಿಸ್ಕೋಬೇಕು ಅಂತಾದ್ರೆ ನಾನು ನಿಮಗೆ ಧರ್ಮದ್ವೇಷ ಮಾಡ್ತಿದ್ದೀನಿ ಅಂತ ಕಾಣಿಸುತ್ತೆ. ಒಬ್ಬ ಅನ್ಯಮತೀಯ ನನ್ನ ಧರ್ಮದ, ನನ್ನ ಧರ್ಮಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾಗ ಅವ್ನು ನಿಮಗೆ ಧರ್ಮದ್ವೇಷ ಕಾಣ್ತಾ ಇಲ್ವೇ? ಸರಿ, ಇದೇ ವಾದ ಚಂದ್ರಶೇಖರ್ ಅವರೇ, ನಾನು ನನ್ನ ಧರ್ಮ ಅಂತ ಹೇಳಿದ್ರೆ ಅದೇನೇ ಈ ದ್ವೇಷಕ್ಕೆ ಮೂಲ ಆಗ್ಬಿಡುತ್ತೆ. ನಾನು ಹಿಂದೂ ಅನ್ಬಾರ್ದು, ಭಾರತ ಸೆಕ್ಯುಲರ್ ದೇಶ, ನಾವು ಎಲ್ಲರೂ ಕೂಡ ಮನುಕುಲದ ಸದಸ್ಯರು ಅಂತ ನೋಡಬೇಕು. ಯಾವಾಗ ನಾನು ನನ್ನ ಧರ್ಮ, ನನ್ನ ಧರ್ಮ ಕ್ಷೇತ್ರ, ನಾನು ಸನಾತನಿ, ನಾನು ಹಿಂದೂ ಅಂತ ಹೇಳ್ತೀನಿ, ಆಗ ನನ್ನನ್ನು ನಾನು ಪ್ರತ್ಯೇಕಿಸ್ಕೊಳ್ತಾ ಇದ್ದೀನಿ. ಭಾರತೀಯತೆಯಿಂದ ಪಕ್ಕಕ್ಕೆ ಸರಿದು ಕೇವಲ ಒಬ್ಬ ಹಿಂದೂ ಆಗಿ ಗುರುತಿಸ್ಕೊಳ್ತಿದ್ದೀನಿ. ಇದು ಭಾರತದಂತ ಸೆಕ್ಯುಲರ್ ರಾಷ್ಟ್ರದಲ್ಲಿ ಆಗಕೂಡ್ದು. ಹೀಗೆ ವಾದ ಮಾಡೋರು ಇದ್ದಾರೆ. ಇದು ಎಲ್ಲಿಂದ ಶುರುವಾಯಿತು ನೋಡಿ ಸ್ಮಿತಾ. ಬ್ರಿಟಿಷರು ಬಂದಾಗ ಯಾವಾಗ ಅವರು ಭಾರತವನ್ನು ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು, ಅವರು ಮೂಲಕ್ಕೆ ಕೈ ಹಾಕಿದ್ದು ಒಂದು ಶಿಕ್ಷಣ, ಮತ್ತೊಂದು ಧರ್ಮ. ನಮ್ಮಲ್ಲಿರ್ತಕ್ಕಂಥ ಧರ್ಮವನ್ನು ಒಡಿದೇ ಇದ್ದರೆ ಈ ದೇಶವನ್ನು ನಾವು ಆಳ್ಲಿಕ್ಕಾಗಲ್ಲ ಅಂತ ಭಾಳ ಚೆನ್ನಾಗಿ ಗೊತ್ತಾಯಿತು. ಹಾಗಾಗಿ ಎಲ್ಲ ಧರ್ಮಕ್ಷೇತ್ರಗಳನ್ನ ಹೊಡ್ಕೊಂಡು ಬಂದವರು, ನಂಬಿಕೆಗಳನ್ನ ಹೊಡ್ಕೊಂಡು ಬಂದರು. ನೀವು ಮನುಸ್ಮೃತಿನಲ್ಲಿ ಹಾಗಿದೆ ಹೀಗಿದೆ ಅಂತಿರಲ್ಲ, ಯಾರಾದರೂ ಮನುಸ್ಮೃತಿಯ ಮೂಲ ಪ್ರತಿ ನೋಡಿದಾರಾ? ಮೊದಲ ಪ್ರತಿ ಬಂದಿದ್ದು 1870ರಲ್ಲಿ. ಯಾರ ಕಾಲ? ಬ್ರಿಟಿಷರ ಕಾಲ. ರಾಮಚರಿತ ಮಾನಸ 4 ವರ್ಷದ ಹಿಂದೆ ಬಂತು, ಅದರದ ಮೂಲ ಪ್ರತಿ ಇದೆ. ವೇದಗಳು 2000 ವರ್ಷದ ಹಿಂದೆ ಬಂದಿತ್ತು, ಅದಗಳ ಪ್ರತಿ ಇದೆ. ಆದರೆ ಮನುಸ್ಮೃತಿಯ ಯಾವುದೇ ಪ್ರತಿ ಇಲ್ಲ. ಪ್ರತಿಯನ್ನು ಹೊಸದಾಗಿ ಸೃಷ್ಟಿ ಮಾಡಿದ್ದು, ಅಂದರೆ ಹಿಂದೆ ಹೇಗಿದೆ ಗೊತ್ತಿಲ್ಲ, ಸೃಷ್ಟಿ ಮಾಡಿದ್ದು ಬ್ರಿಟಿಷರ ಕಾಲದಲ್ಲಿ. ಮನುಸ್ಮೃತಿಯಲ್ಲಿ ಏನು ಹೇಳುತ್ತೆ? ಯತ್ರ ನಾರ್ಯಂತು ಪೂಜ್ಯಂತೆ ಅಂತೇಳಿ ಏನು ಮಾತೆಯನ್ನು ದೇವರ ರೂಪದಲ್ಲಿ ನೋಡ್ತಕ್ಕಂತಹ ಮನುಸ್ಮೃತಿಯನ್ನು ಯಾವ್ಯಾವ ರೀತಿ ತಿರ್ಚಿದ್ರು ನೋಡ್ರಿ. ಇವತ್ತು ಮೂಲ ಪ್ರತಿ ಇಲ್ಲ ನೋಡಿ. ಜಾತಿ ಪದ್ಧತಿ ಬಂತು ಅಂತ ಹೇಳಿದ್ರು ಹಿಂದೂ ಧರ್ಮದಲ್ಲಿ. ಅಂಬೇಡ್ಕರ್ ಅವರ ಹೂವರ್ಧ ಶೂದ್ರ ಸಂತಕದ ಪುಸ್ತಕದ 1ನೇ ಅಧ್ಯಾಯದ 1ನೇ ಪುಟದ 3ನೇ ಪ್ಯಾರದಲ್ಲಿ ಹೇಳ್ತಾರೆ, ಇವತ್ತಿರ್ತಕ್ಕಂತಹ ಜಾತಿ ಪದ್ಧತಿಗೂ ಮನುಸ್ಮೃತಿಯ ಕಾಲದಲ್ಲಿ, ಮನುವಿನ ಕಾಲದಲ್ಲಿದ್ದಂತಹ ಅಥವಾ ವೇದ ಕಾಲದಲ್ಲಿದ್ದಂತಹ ವರ್ಣ ಪದ್ಧತಿಗೂ ಸಂಬಂಧವೇ ಇಲ್ಲ. ಅಂದರೆ ಆಗಿನ ಕಾಲದಲ್ಲಿ ಯಾವ ಹಿಂದೂ ಧರ್ಮದಲ್ಲಿ ಜಾತಿ ಪದ್ಧತಿಗಳಿರಲಿಲ್ಲ, ಅದು ವರ್ಣ ಇತ್ತು, ಕೆಲಸ ಮಾಡ್ತಕ್ಕಂಥ ಇತ್ತು. ಬರ್ತಾ 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 ನಮ್ಮಲ್ಲಿ ತುರುಕಲ್ಪಡ್ತು. ಇವತ್ತು ಇದೇ ಮೈಂಡ್ಸೆಟ್ಟನ್ನು ನೆಹರು ಅವರು ಸ್ವಾತಂತ್ರ್ಯ ಬಂದ ಮೇಲೆ ಯಾವ ಬ್ರಿಟಿಷ್ ಮೈಂಡ್ಸೆಟ್ಟು ಹಿಂದೂಗಳನ್ನು, ಧರ್ಮಕ್ಷೇತ್ರಗಳನ್ನು ತುಳಿಬೇಕು ಅಂತಾಯಿತು, ಅದನ್ನೇ ಮಾಡ್ಕೊಂಬಂದರು. 1949ರಲ್ಲಿ ಆಗಲೇ ಹೇಳ್ದಂಗೆ ಅಯೋಧ್ಯೆಯಲ್ಲಿ ರಾಮಲಲ್ಲ ವಿದ್ಯಾ ಪ್ರಶ್ನೆ ಆದಾಗ ಮುಸಲ್ಮಾನರು ಅಬ್ಜೆಕ್ಟ್ ಮಾಡಲಿಲ್ಲ. ನೆಹರು ಹೇಳಿದ್ರು ಮೊದಲು ಅದನ್ನು ಕಿತ್ತೆಸಿರಿ ಅಂತ ಹೇಳಿ. ಸೋಮನಾಥ ಮಂದಿರದ ಉದ್ಘಾಟನೆ ಮಾಡ್ಬೇಕಾದ್ರೆ ನಾನು ಹೋಗಲ್ಲ ನೀವು ಹೋಗ್ಕೊಡು ಅಂತ ರಾಜೇಂದ್ರ ಪ್ರಸಾದ್ ಅವ್ರನ್ನ ಅಡ್ಡೆ ಮಾಡಿದ್ರು. 56ರಲ್ಲಿ ಸ್ಮಿತಾ ಅರಬ್ನ ದೊರೆ ಕಾಶಿಗೆ ಬಂದಾಗ ಇಡೀ ದೇವಸ್ಥಾನಗಳು, ಕಾಶಿಯ ವಿಶ್ವನಾಥನ ದೇವಸ್ಥಾನಕ್ಕೂ ಪರ್ದೆಯಿಂದ ಮುಚ್ಚಿದ್ರು. ಯಾಕೆ? ಅವನು ಅನ್ಯಮತೀಯರು, ಅವರಿಗೆ ಮನಸ್ಸಿಗೆ ನೋವಾಗುತ್ತೆ ಅಂತೇಳಿ. ಇದೇ ಪದ್ಧತಿ ಬೆಳ್ಕೊಂಡು ಬಂದು ಅದೇನೇನೆ ಶಾಬಾನು ಕೇಸಲ್ಲಿ ಇವತ್ತು ಅದನ್ನು ಯಾಕೆ ಉಲ್ಟಾ ಆಯಿತು ಕೇಸು? ಒಂದು ಹೆಣ್ಮಗುಗೆ ಕೇಳಿದ್ದು 240 ರೂಪಾಯಿ ಮಾಸಾಚನ ರೀ. ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀವು ತಿರ್ಚಿ ಹಾಕ್ತೀರಿ ಅಂತ ಹೇಳಿದ್ರೆ, ಉಲ್ಟಾ ಮಾಡ್ತೀರಿ ಅಂತ ಹೇಳಿದ್ರೆ, ಅದೇ ಮನಸ್ಥಿತಿ ಕಾಂಗ್ರೆಸ್ಸಲ್ಲಿ ಮುಂದುವರ್ಕೊಂಡು ಬಂತು. ಅದೇ ಮನಸ್ಥಿತಿ ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲೂ ಬಂದಿರೋದು. ಸಿದ್ದರಾಮಯ್ಯ ಸರ್ಕಾರ ಬಂದಾಗ ನೋಡಿ, ನೀವು 13ರಿಂದ 18ರ ಆಡಳಿತ ನೋಡಿ, ಅಥವಾ ಈಗಿರ್ತಕ್ಕಂಥ ಆಡಳಿತ ನೋಡಿ, ಯಾವುದಾದ್ರೂ ಹಿಂದುತ್ವದ ವಿಚಾರದಲ್ಲಿ, ಹಿಂದೂಗಳ ಆಸ್ತಿಯ ವಿಚಾರದಲ್ಲಿ
ಅವರು ಅದನ್ನು ಒಡೆಯತಕ್ಕಂಥ ಪ್ರಯತ್ನವೇ ಮಾಡ್ತಿದ್ದಾರೆ. ಅದು ಜಾತಿಗಳ ಮಧ್ಯದಲ್ಲಿ ಬೆಂಕಿ ಇರ್ತಕ್ಕಂಥದ್ದು ಇರ್ಬೋದು, ಲಿಂಗಾಯತ ವೀರಶೈವರನ್ನು ತುಳಿತಕ್ಕಂಥ ವಿಷಯ ಇರ್ಬೋದು, ಕಾಡುಗೊಲ್ಲರನ್ನ ಊರುಗೊಲ್ಲರನ್ನ ಬೇರೆ ಮಾಡ್ತಕ್ಕಂಥ ವಿಚಾರದಲ್ಲಿ ಇರ್ಬೋದು, ಜಾತಿ ಗಣತಿ ಅಂತ ಹೇಳಿ ಅದನ್ನು ವಿಷ ತುಂಬತಕ್ಕಂಥ ಕೆಲಸ. ಯಾಕೆ ವಿಷ ಅಂತ ಹೇಳ್ತೀನಿ ಅಂದರೆ, 10 ವರ್ಷದ ಹಿಂದೆ ಇವರೇ ಮಾಡಿದಂತಹ ಕಾಂತರಾಜ್ ವರದಿನ ಇವರು ಒಪ್ಪಲಿಲ್ಲ, ಇವರೇ ಮಾಡಿದಂತಹ ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನು ಇವರು ಒಪ್ಪಲಿಲ್ಲ. ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಾವೇ ಮಾಡ್ತೀವಿ, ಅಥೆಂಟಿಕೇಟ್ ಆಗಿ ಮಾಡ್ತೀವಿ ಅಂದರೆ ಬೇಡ ಹೊಸದಾಗಿ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರೆ ಇದ್ರ ಹಿಂದೆ ಇರ್ತಕ್ಕಂಥ ಹುನ್ನಾರ ಏನು? ಮೊನ್ನೆ ಹೋಗಿ ಲಿಂಗಾಯತ ಒಳಗಡೆ ವಿಷ ಹಾಕ್ಬಿಟ್ಟು ಬಂದರು. ಅಂದರೆ ಯಾವ ಮನಸ್ಥಿತಿಯನ್ನು ಏನು ಬ್ರಿಟಿಷರು ಸೃಷ್ಟಿ ಮಾಡಿದ್ರು ಅದನ್ನೇ ಕಾಂಗ್ರೆಸ್ ಕ್ಯಾರಿ ಮಾಡ್ಕೊಂಬಂತು. ಇವರಿಗೆ ಧೈರ್ಯವಾಗಿ ಎದ್ನಿಲ್ಲೋದು ಇಷ್ಟವೇ ಇಲ್ಲ ನೋಡಿ. ಬಟ್ ಪೂರಕವಾಗಿ ಅವ್ರು ಹೇಳ್ತಿರೋದೇನು, ಕಾಂಗ್ರೆಸ್ನವರು ನಾವು ಪ್ರತ್ಯೇಕ ಮಾಡ್ತಿಲ್ಲ, ಪ್ರಾತಿನಿಧ್ಯ ಕೊಡ್ತಿದೀವಿ, ಹಾಗಾಗಿ ಗಣತಿ ಅಂತಾರೆ. ಅಲ್ಲಲ್ಲ ನೋಡಿ, ಇವ್ರು ಮಾಡ್ತಿರೋದು ಹಾಗಾದ್ರೆ ಒಪ್ಕೊಬಿಡ್ಲಿ, ನಾವು ಮಾಡ್ತಿರೋದು ಜಾತಿ ಗಣತಿ ಅಂತ ಹೇಳಿ. ಇವ್ರೇನು ಮಾಡ್ತಿರೋದು? ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಕ್ಷೇತ್ರದಲ್ಲಿ ಧರ್ಮ ಎಲ್ರಿ ಬರುತ್ತೆ ಸ್ವಾಮಿ, ಜಾತಿ ಎಲ್ಲಿಂದ ಬರುತ್ತೆ ಸ್ವಾಮಿ? ನೀವು ಸಮೀಕ್ಷೆ ಮಾಡೋದೇ ಬಿಟ್ಬಿಟ್ಟು ನಿಮ್ಮ ಹಿಡನ್ ಅಜೆಂಡನ ತೂರಿಸ್ಲಿಕ್ಕೆ ನೀವು ಹೋಗ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ ನೋಡಿ, ನೀವು ಇದರಲ್ಲಿ ಬಿಹಾರಲ್ಲಿ ಮಾಡಿದ್ರಿ, ನಿಮ್ಮದೇ ಸರ್ಕಾರ ಇತ್ತು, ನಿಮ್ಮದೇ ಜೊತೆಗಾರರಾಗಿದ್ರಿ. ಬಿಹಾರ ಬಂದಮೇಲೆ ಏನು ಹೇಳಿದ್ರು ರಾಹುಲ್ ಗಾಂಧಿಯವರು? ಅದೊಂದು ಫಸ್ಟ್ ಜಿ ಅಂತ ಹೇಳಿದ್ರು. ತೆಲಂಗಾಣದಲ್ಲಿ ಮಾಡಿದ್ರಿ, ತೆಲಂಗಾಣ ಮಾಡಿದ್ರಿ, ಇವತ್ತು ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ. ತೆಲಂಗಾಣ ಮುಖ್ಯಮಂತ್ರಿಗಳೇ ಹೇಳ್ತಾರೆ ನಮ್ಮ ಹತ್ರ OBCದು ಡಾಟಾ ತೆಗಿಲಿಕ್ಕೆ ಆಗಲಿಲ್ಲ ಅಂತ ಹೇಳಿ. ನೀವು ಹೇಗ್ರಿ ತೆಗಿತೀರಾ? ಎಷ್ಟು ದಿವಸದಲ್ಲಿ ತೆಗಿತಾರೆ? 15 ದಿವಸದಲ್ಲಿ. ನಾಗಮೋಹನ್ ದಾಸ್ ಅವರು ಕೇವಲ 17% ಇರ್ತಕ್ಕಂಥ SCಗಳನ್ನ ಮಾಡೋದಕ್ಕೆ 15 ದಿವಸ ತಗೊಂಡು 6 ಸರಿ ಎಕ್ಸ್ಟೆನ್ಷನ್ ಆಗಿ 3 ತಿಂಗಳಾದರೂ ಮಾಡೋಕ್ಕಾಗಲಿಲ್ಲ. ಇವರು ಕರ್ನಾಟಕದ 7 ಕೋಟಿ ಜನನ, ಸುಮಾರು 1.5 ಕೋಟಿ ಮನೆಗಳನ್ನು 15 ದಿವಸದಲ್ಲಿ ಮುಗಿಸ್ತೀವಿ ಅಂತೇಳಿ ಇಸ್ ಪ್ರಾಕ್ಟಿಕಲಿ ಪಾಸಿಬಲ್. ಯಾರು ಇವರೇ ಹೇಳಿದ್ರು, ಯಾರು ಶಿವಕುಮಾರೇ ಹೇಳಿದ್ರು, ಏನ್ರಿ ಇವೆಲ್ಲ ಕ್ವಶನ್ಗಳು ಕೇಳಿದಿರಿ ಅಂತೇಳಿ. ನಿಮ್ಮಲ್ಲಿ ಹೆಲಿಕಾಪ್ಟರ್ ಇದೆಯಾ? ಮದುವೆ ಆಗ್ಬೇಕಾದ್ರೆ ನಿನಗೆ ಎಷ್ಟು ವಯಸ್ಸಿತ್ತು? ನಿನಗೆ ಯಾಕೆ ಮದುವೆ ಆಗಿಲ್ಲ? ಇವು ನಿಮಗೆ ಶೈಕ್ಷಣಿಕ ಅಥವಾ ಇದಕ್ಕೆ ಸಾಮಾಜಿಕ ಇದರೊಳಗಡೆ ಯಾವುದಕ್ಕೆ ಬರುತ್ತೆ ಇದು? ಅಂದರೆ ಇವತ್ತು ಸಿದ್ದರಾಮಯ್ಯರ ಸರ್ಕಾರ ಆಗಲಿ, ಇಡೀ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಆಗಲಿ ನಿಂತಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಜಾತಿಯ ವಿಷಬೀಜ ಬಿಚ್ಚಿ ಹಿಂದೂಗಳನ್ನು ದಮನಿಸಿ. ನಿಮಗೆ ಗೊತ್ತಿರಬೇಕು, ಇಡೀ ಜಗತ್ತಲ್ಲಿ ಈ ಸೋರಸ್ ಪ್ರೇರಿತ ಒಂದು ಇದು ನಡೀತು, ಡಿಸ್ಮ್ಯಾಂಟ್ಲಿಂಗ್ ಹಿಂದೂಸ್ ಅಂತೇಳಿ. ಅಂದರೆ ಇಡೀ ಜಗತ್ತಲ್ಲಿ ಹಿಂದೂಗಳನ್ನ ತುಳಿಬೇಕು ಅಂತೇಳಿ ಅದರ ಪ್ರತ್ಯಕ್ಷ ದರ್ಶನ ಇವತ್ತು ಸಿದ್ದರಾಮಯ್ಯ ಹತ್ರ ಆಗ್ತಾ ಇದೆಯಲ್ಲ. ಯಾವ ಫೋನ್ ಬಂತು ಅಂತೇಳಿ ಯಾವತ್ತೂ SIT ಮಾಡಲ್ಲ ಅಂದವರು 24 ಗಂಟೆ ಒಳಗಡೆ SIT ಮಾಡಿದ್ರಿ. SIT ಮಾಡಿ ಎಷ್ಟು ದಿವಸ ಆಯಿತು ಸ್ಮಿತಾ? ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, 4 ತಿಂಗಳಾಗಿದೆ. ಒಂದು ಮಧ್ಯಂತರ ವರದಿ ಬೇಡವೇನ್ರಿ? ಅಟ್ಲೀಸ್ಟ್ ಒಂದು ಸ್ಟೇಟ್ಮೆಂಟ್ ಬೇಡವಾ? ದಿವಸ ಅವ್ರು ಆಚೆ ಕಡೆಗೆ ಬಂದು SITಯಿಂದ ಈ ಮಾಹಿತಿ ಬಂದಿದೆ, ಆ ಮಾಹಿತಿ ಬಂದಿದೆ ಅಂತೇಳಿ ಅವನು ಮಟ್ಟಣ್ಣನವ್ರನ್ನ ವಿಡಿಯೋ ಮಾಡ್ತಾನೆ, ವಿಠಲ್ಗೌಡ ವಿಡಿಯೋ ಮಾಡ್ತಾನೆ, ರಾಜಾರೋಷವಾಗಿ ಇವರು ಸುತ್ತಕೊಂಡು ಹೋಗ್ತಾ ಇದ್ರೆ 4 ತಿಂಗಳಿಂದ ನೀವು ನಿಮ್ಮ SIT ಗೆಣಸ್ಕಿತ್ತಾ ಇದೆಯಾ? ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗ್ತಲೇ ಇದೆ, ಮಂಜುನಾಥನಿಗೆ ಅಪಪ್ರಚಾರ ಆಗ್ತಲೇ ಇದೆ, ಕಾವಿಂದ್ರಿಗೆ ಅಪಪ್ರಚಾರ ಆಗ್ತಲೇ ಇದೆ. ರಮ್ಯಾ ಅಂತಕ್ಕಂಥ ನಟಿಗೆ ಏನೋ ಸಣ್ಣ ಟ್ವೀಟ್ ಆಯ್ತು ಅಂತೇಳಿ 24 ಗಂಟೆಯಲ್ಲಿ 12 ಜನ ಅರೆಸ್ಟ್ ಆಗ್ತಾರೆ. ಒಬ್ಬ ನಟಿಗೆ ನೋವಾಯಿತು ಅಂತೇಳಿ ಅವ್ರ ಪರವಾಗಿ ನಾನು ನಿಂತ್ಕೊತೀನಿ, ಅದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಆದರೆ ಹಿಂದೂಗಳ ಆರಾಧ್ಯ ದೈವ ಮಂಜುನಾಥನಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಆ ದೇವಸ್ಥಾನ ಮೇಲೆ ಬುಲ್ಡೋಸರ್ ಹರಿಸ್ತೀನಿ ಅನ್ನಿಸ್ತಾರೆ, ಕಾವಿಂದ್ರನ ಕಾಮಾಂಧ ಅಂತಾರೆ. ಇವತ್ತು ಇಡೀ ಕರ್ನಾಟಕದ ಸುಮಾರು 2.5 ಕೋಟಿ ಬಡ ದಲಿತ ಏನು OBC ಹೆಣ್ಣು ಮಕ್ಕಳು ಇವತ್ತು ಭಾಳ ಕೊಂಡ್ಕೊಂಡಿರೋದು ವೀರೇಂದ್ರ ಹೆಗ್ಗಡೆ ಅವರ ಕಾರಣಕ್ಕೋಸ್ಕರ. ಮತಾಂತರ ನಿಂತಿರೋದು ವೀರೇಂದ್ರ ಹೆಗ್ಗಡೆ ಅವರ ಕಾರಣಕ್ಕೋಸ್ಕರ. ಇವತ್ತು ಹಳ್ಳಿ ಹೆಣ್ಣುಮಕ್ಕಳು ಸ್ವಾವಲಂಬಿಗೆ ನಿಂತಿರೋದು ವೀರೇಂದ್ರ ಹೆಗ್ಗಡೆ ಅವರ ಕಾರಣಕ್ಕೋಸ್ಕರ. ಇವತ್ತು ಪುರಾತನ ದೇವಸ್ಥಾನಗಳು ಮತ್ತೆ ಎದ್ದು ನಿಂತಿರೋದು ವೀರೇಂದ್ರ ಹೆಗ್ಗಡೆ ಅವರ ಕಾರಣಕ್ಕೋಸ್ಕರ. ಇಡೀ ಸಮಾಜವೇ ಎದ್ದು ನಿಂತಿರ್ತದ್ದು, ಬಲಿಷ್ಠವಾಗಿ ಎದ್ದು ನಿಂತಿದೆ. ಸರ್ಕಾರವನ್ನು ಕೇರೆ ಮಾಡಿದೆ. ಯಾವುದೇ ಸರ್ಕಾರ ಇಲ್ಲಿ ನಮಗೆ ಬೇಡ, ನಾವು ಎದ್ದು ನಿಲ್ತೀವಿ ಅಂತಕ್ಕಂಥ ಸ್ವಂತ ಕಾಲ ಮೇಲೆ ನಿಂತಿರೋಗಿ ಮಾಡಿರ್ತಕ್ಕಂತಹ ಕಾವಂದರಿಗೆ ನೀವು ಇಷ್ಟೆಲ್ಲ ಮಾತಾಡ್ತಿದ್ರು. ನಾನು ಹೇಳ್ತಿರೋದು ಹಿಂದೆ ಮಾತಾಡಿದ್ದಲ್ಲ ಸ್ಮಿತಾ. SIT ಫಾರಮ್ ಆಗಿ 4 ತಿಂಗಳಾದ್ಮೇಲೂ ಅವ್ರು ಇದೇ ರೀತಿ ಮಾತಾಡ್ತಾ ಇದ್ದಾರೆ. ಒಬ್ಬರ ಮೇಲೆ ಒಂದು ಆಕ್ಷನ್ ತಗೊಳ್ಳಲ್ಲ ಅಂತ ಹೇಳಿದ್ರೆ ಇದ್ರ ಹಿಂದೆ ಇರ್ತಕ್ಕಂಥದ್ದು DK ಶಿವಕುಮಾರ್ ಷಡ್ಯಂತ್ರ ಅಂತೇಳಿ ಹೆದರ್ಕೊಂಡು ವಾಪಸ್ ತಗೊಂಡ್ಬಿಟ್ರಲ್ಲ ನಿಮ್ಮ ಮಾತನ್ನ. ಷಡ್ಯಂತ್ರ ಅಲ್ವೇನ್ರಿ ಇದು? ಷಡ್ಯಂತ್ರ ಅಲ್ಲದೆ ಇದ್ದಿದ್ರೆ ಇವ್ರದೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ಹೈಕೋರ್ಟಲ್ಲಿ ಏನಂತ ಹೇಳ್ತಾರೆ? ಇದೊಂದು ಷಡ್ಯಂತ್ರ. ಯಾವುದ್ರಿ ಷಡ್ಯಂತ್ರ? ನಿಮ್ಮ ಯೋಗ್ಯತೆಗೆ ಒಂದು ಷಡ್ಯಂತ್ರನ ಬಯಲಿಗೆಳಿಬೇಕು ಅಂತ ನಿಮಗೆ ಇಚ್ಛಾಶಕ್ತಿ ಇಲ್ವಲ್ಲ? ಇದೇ ತಾನೇ ಧರ್ಮದ ಮೇಲೆ ಆಗ್ತಿರ್ತಕ್ಕಂಥ ಪ್ರಹಾರ. ಇದು ಕೇವಲ ಕರ್ನಾಟಕದಲ್ಲ, ಎಲ್ಲೆಲ್ಲಿ ಕಾಂಗ್ರೆಸ್ ಇದೆ, ಎಲ್ಲೆಲ್ಲಿ ಎಡಪಂಥಿ ಇರಿದರೆ ಅಲ್ಲೆಲ್ಲ ಕಡೆ ನಡ್ಕೊಂಡ್ಬಂದಿದೆ. ಅದೃಷ್ಟವಶಾತ್ ನೋಡಿ, ಒಂದು ಮಾತು 2018ರಲ್ಲಿ ಮಾರ್ಕ್ ಟೂಲಿ ಅಂತ ಹೇಳಿ BBC ಪತ್ರಕರ್ತರು ಅವರೊಂದು ಆರ್ಟಿಕಲ್ ಬರೀತಾ ಹೇಳ್ತಾರೆ, ಇಂಡಿಯನ್ ಮುಸ್ಲಿಮ್ಸ್ ಆರ್ ದ ಲಕ್ಕಿಯೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳಿ. ಲಕ್ಕಿಯೆಸ್ಟ್. ಅವ್ರು 26 ವರ್ಷ ಡೆಲ್ಲಿನಲ್ಲಿ ನಿಜಾಮುದ್ದೀನ್ ಏರಿಯಾದಲ್ಲಿ ಇರ್ತಕ್ಕಂಥದ್ದು. ನಿಜಾಮುದ್ದೀನ್ ದರ್ಗಾನು ಪಕ್ಕದಲ್ಲಿತ್ತು, ಈ ಭಾಗದಲ್ಲಿ ಅವರಿಗೆ ತಬ್ಲಿಕ್ ಆಫೀಸು ಇತ್ತು. ಜಗತ್ತಲ್ಲಿ ಎಲ್ಲೂ ಇವರಿಬ್ಬರು ಹೊಡೆದಾಡ್ಕೊಂಡು ಸಾಯೋರೇನೆ. ಕೇವಲ ಭಾರತ ಆಗಿರೋದಕ್ಕೆ ಮಾತ್ರ ಇವರಿಬ್ಬರು ಕೋ ಎಕ್ಸಿಸ್ಟೆನ್ಸ್ ಅಲ್ಲಿದ್ದಾರೆ ಅಂತ ಹೇಳಿ ಮಾರ್ಕ್ ಟೂಲಿ ಹೇಳಿರೋ ಮಾತು. ಇವತ್ತು ನಾನು ಕೂಡ ಅದನ್ನು ಹೇಳ್ತಾ ಇದ್ದೀನಿ. ಜಗತ್ತಲ್ಲಿ ಮುಸಲ್ಮಾನರು
ಎಲ್ಲದು ಅತ್ಯಂತ ಸೇಫ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ಭಾರತದಲ್ಲಿ ಬಿಕಾಸ್ ಆಫ್ ಹಿಂದೂಸ್. ಸರಿ ಕೀರ್ತಿ ಅವರೇ, ಈ ಧರ್ಮಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇರೋ ಪದ್ಧತಿ ಕರ್ನಾಟಕದಲ್ಲೂ ನಾವು ಅನೇಕ ಕಡೆ ಗಮನಿಸ್ಬಿಟ್ವಿ. ನಾವು ಧರ್ಮಸ್ಥಳದ ವಿಚಾರಕ್ಕೆ ಸೀಮಿತವಾಗಿ ಮಾತನಾಡೋಣ. ಧರ್ಮಸ್ಥಳ ಕ್ಷೇತ್ರ ಕಾಪತ್ತು ಅಂದಾಗ ಅದ್ರ ವಿರುದ್ಧವಾಗಿ ಸೆಟೆದು ನಿಲ್ಲುವ ಜವಾಬ್ದಾರಿ ಕೇವಲ ಒಬ್ಬ ಕೀರ್ತಿ ಶಂಕರ್ ಘಟ್ಟ ಅವ್ರದ್ದು ಮಾತ್ರನ, ಅಥವಾ ಧರ್ಮಸ್ಥಳದಲ್ಲಿರ್ತಕ್ಕಂಥ ಅಲ್ಲಿನ ಧರ್ಮಾಧಿಕಾರಿಗಳ ಕೈ ಕೆಳಗಡೆ ಕೆಲಸ ಮಾಡೋರ್ದು ಮಾತ್ರನ, ಧರ್ಮಸ್ಥಳ ಒಂದು ಗ್ರಾಮದ ಮಾತ್ರನ, ದಕ್ಷಿಣ ಕನ್ನಡ ಜಿಲ್ಲೆಯದ್ದು ಮಾತ್ರನ? ಧರ್ಮಸ್ಥಳ ನಮ್ಮೂರಲ್ಲಿಲ್ಲ, ಧರ್ಮಕ್ಷೇತ್ರಕ್ಕೆ ನಾವು ಹೋಗಿಲ್ಲ, ಹಾಗಾಗಿ ನಾವು ಮಾತನಾಡೋಲ್ಲ, ಆದ್ರೆ ನಾವು ಹಿಂದೂಗಳು, ಈ ರೀತಿ ಮನಸ್ಥಿತಿ ಈಗಲೂ ಅನೇಕರದ್ದಿದೆ. ಇಲ್ಲ, ಇಲ್ಲೂ ಇವತ್ತು ನೆನ್ನೆದಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಮೊಹಮ್ಮದ್ ಸಮೀರ್ ಬಂದ ಮೇಲೆ ಸ್ವಲ್ಪ ದೊಡ್ಡದಾಗಿದ್ದು. ಯಾವಾಗ ಮೊಹಮ್ಮದ್ ಸಮೀರ್ ವಿಡಿಯೋ ಬಂತೋ ಅದರ ಮಾರನೇ ದಿನ ಮೊದಲ ವಿಡಿಯೋ ನಾನು ಮಾಡಿದಾಗ ಯಾವ ಲೆವೆಲಲ್ಲಿ ಅಟ್ಯಾಕ್ ಮಾಡಿದ್ರು ಅಂತಂದ್ರೆ, ಯಾಕೆ ಬರಲಿಲ್ಲ ಸಾಕಷ್ಟು ಜನ, ಇನ್ಫ್ಯಾಕ್ಟ್ BJP ಅವರು ಸ್ವಲ್ಪ ಲೇಟಾಗೆ ಬಂದಿದ್ದು. ಯಾಕೆ ಬರಲಿಲ್ಲ ಅಂತಂದ್ರೆ ಅವರ ಮೋಡ್ ಆಫ್ ಅಪರೆಂಡಿ ಹಂಗಿತ್ತು. ಯಾವ ಲೆವೆಲಲ್ಲಿ ಅಟ್ಯಾಕ್ ಮಾಡ್ತಿದ್ರು ಅಂತಂದ್ರೆ, ವಿಷಯ ಇಲ್ಲ ಅನ್ನುವ ಕಾರಣಕ್ಕೆ ಪರ್ಸನಲ್ ಅಟ್ಯಾಕ್, ನಿನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಅಟ್ಯಾಕ್, ಅಥವಾ ನಿನ್ನ ಪರ್ಸನಲ್ ವಿಚಾರಗಳನ್ನ ಇಟ್ಕೊಂಡು ಅಟ್ಯಾಕ್, ಈ ಥರ ಮಾಡಿ ನನ್ನ ಗೆಳೆಯನೇ ಸಹಿತ ಒಂದು ವಿಡಿಯೋ ಮಾಡಿ ಮಾರನೇ ದಿನ ಬಂದು ಸಾರಿ ಕೇಳೋ ಪರಿಸ್ಥಿತಿಗೆ ತಂದಿಟ್ರು. ಬಿಕಾಸ್ ಅವನ ಹೆಂಡತಿಯನ್ನು ವೇಶ್ಯೆ ಮಾಡಿದ್ರು ಇವರು ಒಂದೇ ದಿನದಲ್ಲಿ. ಅವಳ ಫೋಟೋ ಹಾಕಿ, ಅವಳ ನಂಬರ್ ಹಾಕಿ, ಇವನು ಧರ್ಮಸ್ಥಳದ ಪರವಾಗಿ ಮಾತಾಡ್ತಿದ್ದಾನೆ, ಇವನ ಹೆಂಡತಿ ಫೋಟೋ ಹಾಕಿ ಅವ್ನು ವೇಶ್ಯೆ ಅಂತ ಅಂದ್ಬಿಟ್ಟು ನಂಬರ್ ಹಾಕಿದ್ರು. ಈ ಥರದ ಮೋಡ್ ಆಫ್ ಅಪರೆಂಡಿಲಿ ವರ್ಕ್ ಮಾಡಿಕೊಂಡು, ಆ್ಯಂಡ್ ಮೋರ್ ಓವರ್ ಎಲ್ರಿಗೂ ಇದ್ದ ಭಯ ಏನು ಅಂತಂದರೆ, ಇವರು ಬುರುಡೆ ಗ್ಯಾಂಗನ್ನು ತೊಗೊಂಬಂದು ಇಲ್ಲಿ ಇಟ್ಟಾಗ ಯಾವುದಾದ್ರೂ ಅಲ್ಲೊಂದು 5-6 ಅಸ್ಥಿ ಪಂಜರಗಳು ಸಿಕ್ಕೋ, ಅದರಲ್ಲೊಂದು 2-3 ಹೆಣ್ಮಕ್ಳದಾದರೆ ಮುಗಿದೋಯ್ತು ಕತೆ ಅಂತ. ಅದು FSLಗೆ ಹೋಗಬೇಕು, ಅದು ವರದಿ ಬರಲಿಕ್ಕೆ ತಿಂಗಳುಗಟ್ಟಲೆ ಸಮಯ ಆಗ್ಬೋದು. ಬಟ್ ಅಷ್ಟರೊಳಗಡೆ ಧರ್ಮಸ್ಥಳವನ್ನು ಏನು ಗತಿ ಕಾಣಿಸ್ಬೇಕು ಅದನ್ನು ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದರು. ಬಟ್ ನಮಗೆ ಇದನ್ನು ಒಬ್ಬ ಕೀರ್ತಿ ಮಾತಾಡಬೇಕು, ಒಬ್ಬ ವಸಂತ್ ಗಿಳಿಯರ್ ಮಾತಾಡಬೇಕು, ಒಬ್ಬ ಚಂದ್ರಶೇಖರ್ ಅವ್ರು ಮಾತಾಡಬೇಕು ಅಂತಲ್ಲ. ಇವತ್ತು ಇದೇ ಧರ್ಮಸ್ಥಳದ ವಿರುದ್ಧ ಸಮೀರ್ ಮಾತಾಡಿದ ಹಾಗೆ ನಾನು, ನೀವು, ಚಂದ್ರಶೇಖರ್ ಅವರು ಇನ್ನೊಂದು ಅನ್ಯ ಧರ್ಮದ ಯಾವುದಾದ್ರೂ ಒಂದು ದೇವಾಲಯದ ಮೇಲೆ ಮಾತಾಡಿ 2 ದಿನ ಜೀವಂತವಾಗಿದ್ದು ಬಿಡ್ಲಿ ನೋಡೋಣ. ಐ ಆಮ್ ಗಿವಿಂಗ್ ಯು ಟೈಮ್ ಲೈನ್. 2 ದಿನ ಜೀವಂತವಾಗಿರೋಕ್ಕೆ ಸಾಧ್ಯ ಅಂತ. ನೂಪುರ್ ಶರ್ಮಾ 2022ರಲ್ಲಿ ನಿಮ್ಮದೇ ರಿಪಬ್ಲಿಕ್ ಭಾರತ್ ಚಾನಲ್ನಲ್ಲಿ ನಿಂತ್ಕೊಂಡು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ, ಆ ಸ್ಟೇಟ್ಮೆಂಟನ್ನು ಕೊಟ್ಟ ತಪ್ಪಿಗೆ ಆಕೆಯನ್ನು ಅನ್ಕಂಡೀಷನಲ್ ಸಾರಿ ಕೇಳೋ ತನಕ ಬಿಡಲಿಲ್ಲ. ಗನ್ ಲೈಸೆನ್ಸ್ ಇಟ್ಕೊಂಡು ಸೆಕ್ಯೂರಿಟಿ ಇಟ್ಕೊಂಡು ಓಡಾಡೋ ಪರಿಸ್ಥಿತಿಗೆ ಬಂದು, ಆಕೆಯನ್ನು ಸಪೋರ್ಟ್ ಮಾಡಿದ ಒಬ್ಬ ವ್ಯಕ್ತಿಗೆ ಕನಯ್ಯಲಾಲ್ ಅಂತ ಟೈಲರು ಇಬ್ಬರು ಸರ್ತಾನ್ ಸೆ ಜುದಾ ಅಂತ ಹೇಳಿ ಅವನ ರುಂಡ ಮುಂಡ ಕಟ್ ಮಾಡಿ ಅದನ್ನು ವಿಡಿಯೋ ಮಾಡಿ ಇಡೀ ಜಗತ್ತಿಗೆ ತೋರಿಸಿದ್ರು. ಅಂದರೆ ಈ ಲೆವೆಲ್ ಅಸಹಿಷ್ಣುತೆ ಇದ್ದಾಗ ಧರ್ಮದ್ವೇಷ ಯಾಕಾಗದೇ ಇರುತ್ತೆ? ನಾನು ನನ್ನೂರಿನಲ್ಲಿಟ್ಟ ಗಣಪತಿ 3 ದಿನಕ್ಕೆ ಎತ್ತಿ ನನ್ನೂರಿನ ರಸ್ತೆಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಗಣಪನ ಮೇಲೆ ಮಸೀದಿಯಿಂದ ಕಲ್ಲು ತೂರು ಬರಲಿಲ್ಲ ಅಂತಂದಿದ್ರೆ ನಾನು ಯಾಕ್ರಿ ಗಲಾಟೆ ಮಾಡ್ತೀನಿ? ನಾನು ಯಾಕೆ ಪ್ರಶ್ನೆ ಮಾಡ್ತೀನಿ? ನನಗೆ ಯಾಕ್ರಿ ದ್ವೇಷ ನಿಮ್ಮ ಮೇಲೆ? ನಿಮ್ಮ ಹಬ್ಬಕ್ಕೆ ಬಿರಿಯಾನಿ ಕೇಳ್ತೀನಿ, ಕಳಿಸ್ಕೊಡಿ. ನಮ್ಮ ಹಬ್ಬಕ್ಕೆ ಸ್ವೀಟ್ ಕೇಳಿ ಹೋಳಿಗೆ ಕಳಿಸ್ಕೊಡ್ತೀನಿ, ನಾನು ಚೆನ್ನಾಗೇ ಇರೋಣ. ನಿಮಗೆ ಅಸಹಿಷ್ಣುತೆ ಯಾವ ಲೆವೆಲ್ಗಿದೆ ಅಂತಂದ್ರೆ, ಅಂದರೆ ನಾನು ಧರ್ಮ ಗ್ರಂಥದ ಹತ್ರಕ್ಕೆ ಹೋಗಲ್ಲ. ಅದರಿಂದ 291.1 ಏನಿದೆ, ಯಾಕೆ ಅವ್ರನ್ನ ಕಂಡಲ್ಲಿ ಹೊಡಿಬೇಕು ಅಂತ ಧರ್ಮಗ್ರಂಥಲ್ಲಿ ಬರ್ತಿದೆ, ನಂಗೆ ಅದು ಬೇಡ. ಓಕೆ, ಅದು ನಿಮ್ಮ ಆಯ್ಕೆ, ನಿಮ್ಮ ಧರ್ಮಗ್ರಂಥ ನಿಮ್ಗೆ ಅದನ್ನು ಹೇಳ್ಬೋದು, ನೀವು ಅದನ್ನು ಮಾಡಿ. ಯಾಕೆ ಮೂರ್ತಿ ಪೂಜೆ ಮಾಡೋರನ್ನ ನೀವು ಕಾಫಿ ಅಂತ ಕರಿತೀರಿ, ಅದು ನಿಮ್ಮ ಇಷ್ಟ, ಆಯಿತು, ನೀವು ಕರ್ಕೊಳ್ಳಿ, ಪರವಾಗಿಲ್ಲ. ಬಟ್ ನಾವು ನಿಮ್ಮನ್ನು ಯಾವತ್ತೂ ಹಂಗೆ ನೋಡಿಲ್ಲ. ನಾವು ನಿಮ್ಮನ್ನು ಹಂಗೆ ನೋಡಲಿಲ್ಲ. ವಸುದೈವ ಕುಟುಂಬಕಂ ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಅಂತ ನಂಬಿರೋರು ನಾವು. ನಿಮ್ಮನ್ನು ಆ ಕುಟುಂಬದೊಳಗೆ ಸೇರಿಸ್ಕೊಂಡಿರೋರು. ನಿನ್ನ ನಂಬಿಕೆಯನ್ನು ನಾನು ಯಾವತ್ತೂ ನಿನ್ಗೆ ಅಡ್ಡಿಪಡಿಸ್ತಾ ಇಲ್ಲ, ನಿನ್ನ ಭಾವನೆಗಳಿಗೆ ನಾನು ಧಕ್ಕೆ ತರ್ತಾ ಇಲ್ಲ. ಪ್ರತಿದಿನ 5 ಸಲ ನೀನು ಆಜಾನ್ ಕೂಗಿ ನನ್ನ ಕಿವಿಗೆ ಬಿದ್ದರೂ ಸಹಿತ ಓಕೆ, ಪರವಾಗಿಲ್ಲ, ನಿನಗೆ ಅದರಲ್ಲಿ ಸಂತೋಷ ಇದೆ, ಸಂತೋಷವಾಗಿ ಇರಿಯಿಂದ ಬಿಟ್ಟಿದ್ದೀವಿ. ಬಟ್ ನನ್ನ ದೇವಸ್ಥಾನದ ಗಂಟೆ ಸದ್ದು ನಿನಗೆ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ? ನಾನು ನನ್ನ ದೇವರಿಗೆ ಹಚ್ಚುವ ಕರ್ಪೂರ ನನಗೆ ಯಾಕೆ ಸಮಸ್ಯೆ ಆಗ್ತಾ ಇದೆ? ನನ್ನ ಬೇಜಾರಿರೋದು ಅದು. ತಡ್ಕೋ ಗುರು, ನಾನು ನಿನ್ನ ತಡ್ಕೋತಾ ಇದ್ದೀನಲ್ಲ, ನಿನ್ನ ನನ್ನ ತಡ್ಕೋ, ತಪ್ಪೇನು? ಯಾಕಷ್ಟ ಸಹಿಷ್ಣು? ಯಾಕೆ ಧರ್ಮದ್ವೇಷ ಅಂದ್ರಲ್ಲ, ಕರೆಕ್ಟ್ ನೋಡಿ, ಮತದ್ವೇಷ ಇಲ್ಲ, ಮತದ್ವೇಷ ಇಲ್ಲ ಇಲ್ಲಿ, ಧರ್ಮದ್ವೇಷ. ಒಂದು ಧರ್ಮದ ವಿರುದ್ಧ ಅದೇನಂತ ಕೋಪನೋ, ಅದೇನು ಮಾಡಿದೀವೋ ಇಂಥ. ನಾನು ಹೇಳ್ತಾ ಇರೋದು, ಇವತ್ತು ನೀವು ಒಂದ್ಸಲಿ ಹೋಗಿ ಯೂಟ್ಯೂಬ್ನಲ್ಲಿ ಲಂಡನ್ ಚೆಕ್ ಮಾಡಿ, ಆಸ್ಟ್ರೇಲಿಯಾ ಚೆಕ್ ಮಾಡಿ, ಸ್ವಿಸ್ ಚೆಕ್ ಮಾಡಿ, ಏನಾಗಿದೆ ಅಂತ ಪರಿಸ್ಥಿತಿ. ಲಾಸ್ಟ್ ಶರಿಯಾ ಕಾನೂನು ಬೇಕು ಅಂತ ಲಂಡನ್ ಸ್ಟ್ರೈಕ್ ನಡೀತಾ ಇದೆ. ಲಂಡನ್ ಡಿಸೆಂಬರ್ ಇಂದ ತನ್ನ ರೂಲ್ಸ್ ಅನ್ನು ಚೇಂಜ್ ಮಾಡ್ತಾ ಇದೆ. ಡಿಪೆಂಡೆನ್ಸಿ ಇದ್ದವ್ರಿಗೆ ಏನೇನು ಮಾಡಬೇಕು ಅದನ್ನ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ರೂಲ್ಸ್ ಚೇಂಜ್ ಮಾಡಿ ಎಲ್ಲರನ್ನು ವಾಪಸ್ ಕಳಿಸ್ಬೇಕು ಅಂತ. ತನ್ನ ದೇಶವನ್ನು ಕಾಪಾಡ್ಕೊಳ್ಳೋಕೆ ಅದ್ರ ಕೈಲಿ ಆಗ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಇಲ್ಲ, ಆ ಥರದ ಪರಿಸ್ಥಿತಿ ಇಲ್ಲ. ಬಟ್ ನೀವು ಆರಾಮಾಗಿದ್ದೀರಿ, ನೀವು ಚೆನ್ನಾಗಿದ್ದೀರಿ. ನಮ್ಮ ಹಬ್ಬದಲ್ಲೇ ನೀವು ಕಲ್ಲೊಡಿಯೋದು, ನಿಮ್ಮ ಹಬ್ಬದಲ್ಲಿ ಯಾರು ಕಲ್ಲೊಡೋದಿಲ್ಲ, ನಿಮ್ಮ ಹಬ್ಬದಲ್ಲಿ ಯಾರು ನಿಮ್ಗೆ ತೊಂದರೆ ಕೊಡ್ತಾ ಇಲ್ಲ. ಬಟ್ ನೀವು ಹೇಳ್ತೀರಾ ನಾವು ಸಂಕಷ್ಟದಲ್ಲಿದ್ದೀವಿ, ನಾವು ತೊಂದರೆಯಲ್ಲಿದ್ದೀವಿ, ಇಸ್ಲಾಮೋಫೋಬಿಯಾ ಇದೆ ಇಲ್ಲಿ. ಎಲ್ಲಿ ಸ್ವಾಮಿ, ಎಲ್ಲಿ?
ಇಡೀ ಭಾರತದಲ್ಲಿ ಯಾರಾದ್ರೂ ಒಂದು ಧರ್ಮೀಯರು ಅಥವಾ ಒಂದು ಮತೀಯರು ನನ್ನ ಧರ್ಮವನ್ನು ಉಳಿಸ್ಕೊಳ್ಳೋಣ, ನಾವು ನಮ್ಮ ಧರ್ಮಕ್ಕೋಸ್ಕರ ಫೈಟ್ ಮಾಡೋಣ ಅಂತಿದ್ರೆ ಹಿಂದೂಗಳು ಮಾತ್ರ. ಇನ್ನೆಲ್ಲರೂ ಆರಾಮಾಗಿದ್ದಾರೆ, ಅವ್ರ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾನೆ ಇದೆ. ದಿಸ್ ಇಸ್ ಸಿಚುವೇಶನ್. ಹೀಗಿದ್ರೂ ಸಹಿತ ನೀವುಗಳು ಬ್ಲೇಮ್ ಮಾಡೋದು ಮತ್ತೆ ನನ್ನ ಹಿಂದೂವನ್ನೇ, ನನ್ನ ಹಿಂದೂ ದೇವರನ್ನೇ, ಹಿಂದೂ ಧರ್ಮಕ್ಷೇತ್ರವನ್ನೇ. ಅದು ನಮಗಿರೋ ಬೇಸರ. ಧರ್ಮದ್ವೇಷಕ್ಕೆ ಕಾರಣ ನಾವಲ್ರಿ. ನನಗೆ ಭಗವದ್ಗೀತೆ ಹೇಳ್ಕೊಟ್ಟಿದ್ದು ಬೇರೆ, ನನಗೆ ಶ್ರೀಕೃಷ್ಣ ಹೇಳ್ಕೊಟ್ಟಿದ್ದು ಬೇರೆ, ನನ್ನ ಧರ್ಮಗ್ರಂಥ ನನಗೆ ಕಲಿಸಿದ್ದು ಬೇರೆ. ನೀವು ಏನೋ ಓದಿ ಏನೋ ಮಾಡ್ಕೊಂಡು ನೀವೇನೋ ಮಾಡ್ತಾ ಇದ್ದೀರಾ, ಬಟ್ ನೀವು ನನ್ನನ್ನು ಬ್ಲೇಮ್ ಮಾಡ್ತಾ ಇದ್ದೀರಾ ಮತ್ತೆ. ಡೋಂಟ್ ಡೂ ದಟ್. ಸರಿ, ಚಂದ್ರಶೇಖರ್ ಅವರೇ, ನೆಲದ ಸಂಸ್ಕೃತಿಯನ್ನ ಹಾಗೆ ಇಲ್ಲಿನ ಮೂಲ ತತ್ವಗಳನ್ನ ಕಾಪಾಡ್ಕೊಂಡು ಬಂದಿರೋದ್ರಲ್ಲಿ ನಮ್ಮ ಧರ್ಮಕ್ಷೇತ್ರಗಳದ್ದು ಕೂಡ ಬಹಳ ದೊಡ್ಡ ಪಾತ್ರ ಇದೆ. ಧರ್ಮಕ್ಷೇತ್ರಗಳು ನೋಡಿ ಕೇವಲ ಧರ್ಮವನ್ನ ಪ್ರಚಾರ ಮಾಡುವ ಅಥವಾ ಧರ್ಮದ ಮಾರ್ಗವನ್ನು ತಿಳಿಸುವ ಕೇಂದ್ರವಾಗಿ ಮಾತ್ರ ಉಳಿಲಿಲ್ಲ. ನೀವು ಯಾವುದೇ ಸಮುದಾಯದ ಧಾರ್ಮಿಕ ಕ್ಷೇತ್ರ ತಗೊಳ್ಳಿ, ಅಲ್ಲಿ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗೆ ಸಪೋರ್ಟ್ ಇದೆ, ಹೆಲ್ತ್ ಕೇರ್ಗೆ ಒಂದು ವ್ಯವಸ್ಥೆ ಇದೆ, ಹಾಗೆ ಹೆಣ್ಣು ಮಕ್ಕಳ ಅಭಿವೃದ್ಧಿಗೆ ಒಂದು ವ್ಯವಸ್ಥೆ ಇರುತ್ತೆ. ಅದು ಕೇವಲ ಧರ್ಮ ಸ್ಥಳದ ಮಾತ್ರ ಅಲ್ಲ. ನೀವು BGS ತಗೊಳ್ಳಿ ಅಥವಾ ಲಿಂಗಾಯತರ ಸಮುದಾಯಕ್ಕೆ ತುಮಕೂರಿನಲ್ಲಿ ಇರುವಂತಹ ದೊಡ್ಡ ಉದಾಹರಣೆ ತಗೊಳ್ಳಿ. ನಮ್ಮ ಸಾಮಾನ್ಯವಾಗಿ ಹಿಂದೂ ಧರ್ಮದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಸಮಾಜದ ಒಟ್ಟಾರೆ ಏಳಿಗೆ ಕಡೆಗೆ ಗಮನ ಕೊಡುತ್ತೆ. ಹೀಗಾಗಿ ಟಾರ್ಗೆಟ್ ಮಾಡ್ತಾ ಇರೋದು ಕೇವಲ ಅಲ್ಲಿರ್ತ ಗರ್ಭಗುಡಿ ಒಳಗಿರುವ ದೇವರು ಅಥವಾ ಆತನ ಭಕ್ತರನ್ನ ಮಾತ್ರವಲ್ಲ, ಒಂದು ಇಡೀ ಎಕೋಸಿಸ್ಟಮ್ ಅನ್ನ ಅಂತ ನಾವು ಯಾಕೆ ಪರಿಗಣಿಸಬಾರ್ದು? ಎಕ್ಸಾಕ್ಟ್ಲಿ, ನಾನು ಅದೇ ಹೇಳಿದ್ದಲ್ಲ, ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಮತಾಂತರ ನಿಂತಿದೆ, ಗ್ರಾಮೀಣಾಭಿವೃದ್ಧಿ ಕೆಲಸ ನಡೆದಿದೆ, ಬಡವರೆಲ್ಲ ಹೆಣ್ಣುಮಕ್ಕಳೆಲ್ಲ ಇವತ್ತು ಸ್ವಾವಲಂಬಿಗಳಾಗಿದ್ದಾರೆ. ಆಮೇಲೆ ದೇವಸ್ಥಾನಗಳು ಪುನರುದ್ಧಾನ ಆಗ್ತಾ ಇದೆ. ಪ್ರತಿ ಗ್ರಾಮದಲ್ಲೂ ಸಹ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಅಂತಕ್ಕಂಥ ಭಾವನೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಹಲವಾರು ಕಾರಣಗಳಲ್ಲಿ ಅದರಲ್ಲಿ ಒಂದು ಕಾರಣ ಧರ್ಮಸ್ಥಳ. ಅದೇ ರೀತಿ ನಮ್ಮ ಮಠಮಾನ್ಯಗಳು ಎಲ್ಲ ಮಠಗಳನ್ನು ಮಾನ್ಯಗಳನ್ನು ನಮ್ಮ ಏನು ಕ್ಷೇತ್ರಗಳನ್ನು ಹೊಡಿತಕ್ಕಂಥ ಪ್ರಯತ್ನ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ. ಶ್ರೀಸಿಂಗಾಪುರದನ್ನ ಹೊಡಿಲಿಕ್ಕೆ ಹೋದರು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ಶಬರಿಮಲೆಯಲ್ಲಿ ಹೊಡಿಲಿಕ್ಕೆ ಹೋದರು, ತಿರುಪತಿ ಮೇಲೆ ಪ್ರಹಾರ ಆಯಿತು, ಈಗ ಧರ್ಮಸ್ಥಳ ಶುರುವಾಗಿದೆ. ನಾನು ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಸ್ಮಿತಾ, ಇದೇನು ಟೋಟಲ್ ಎಕೋಸಿಸ್ಟಮು, ಏನು ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಎಕೋಸಿಸ್ಟಮು ಎಷ್ಟು ಹ್ಯಾಂಡ್ ಇನ್ ಹ್ಯಾಂಡ್ ಅಂದರೆ ಅವ್ರು ಹೆಂಗೆ ಕೂಡ್ಕೊಂಡ್ಬಿಡ್ತಾರೆ, ಕಳ್ಳರು ಒಟ್ಟಿಗೆ ಹೆಂಗೆ ಸಂತೆಗೆ ಹೋಗ್ತಾರೆ ಅಂತ ಹೇಳಿದ್ರೆ, ನೀವು ಸೌಜನ್ಯ ಕೇಸೇ ತಗೊಳ್ಳಿ. ಸೌಜನ್ಯ ಕೇಸಲ್ಲಿ ತಪ್ಪಿತಸ್ಥ ಯಾರು ಅಂತೇಳಿ ಸಮಾಜಕ್ಕೂ ಗೊತ್ತು, ಎಲ್ರಿಗೂ ಗೊತ್ತು. ಸಂತೋಷ್ ರಾವ್ ಅಂತಕ್ಕಂಥ ಆರೋಪಿನೇ ಅಂತ ಹೇಳಿ CID ಆಯಿತು, ಪೊಲೀಸ್ ಹೇಳ್ತು, ಅದಾದಮೇಲೆ ಕೋರ್ಟ್ ಕೂಡ ಅದೇ ನಿರ್ಧಾರಕ್ಕೆ ಬರುತ್ತೆ, CBI ಕೂಡ ಹೇಳ್ತು. ಆದರೆ ಇಂತಹ ಸಂದರ್ಭದಲ್ಲಿ ಅವನು ಬಿಡುಗಡೆ ಆಗೋದಕ್ಕೆ ಎರಡು ಕಾರಣ. ಒಂದು, ಯಾರು ಪ್ರಮುಖ ಸಾಕ್ಷಿಗಳಿದ್ರಲ್ಲ ಅವರೇ ಹಾಸ್ಟೈಲ್ ಆಗಿದ್ದು ಭಾಳ ಪ್ರಮುಖ ಕಾರಣ. ಪ್ರಮುಖ ಸಾಕ್ಷಿಯಾಗಿದ್ದು ಯಾರಿಲ್ಲಿ? ಸೌಜನ್ಯನ ತಂದೆ ತಾಯಿ ರೀ. ಇವ್ರು ಇಕೋಸಿಸ್ಟಮ್ ಹೆಂಗೆ ತಿರುಗಿಸ್ಬಿಡ್ತು ವಿಚಾರವನ್ನು ಅಂತ ಹೇಳಿದ್ರೆ, ಬಲಿಯಾಗಿದ್ದಂತಹ ಮಗಳ ತಂದೆ ತಾಯಿ ಕೋರ್ಟಲ್ಲಿ ತಪ್ಪೊಪ್ಕೊಂತಾರೆ, ಇಲ್ಲ ಇವನೆಲ್ಲ ತಪ್ಪಿತಸ್ಥ. ಎಂಥ ದುರಂತರ ಇದು, ಇಷ್ಟು ಮಟ್ಟಕ್ಕೆ ಹೋಗ್ಬೇಕಾ? ಹಾಗಾಗಿ ತಿರುಗಿಸಿದ್ದು ಯಾರಿಗೋಸ್ಕರ? ತಿರುಗಿಸಿದ್ರೆ ಅವನು ಫ್ರೀಯಾಗಿ ಬಂದಾಗ ಮತ್ತೆ ಜನರಲ್ಲಿ ಒಂದು ಡೌಟ್ ಬರುತ್ತೆ, ಮತ್ತೆ ಧರ್ಮಾಧಿಕಾರಿಗಳ ಮೇಲೆ ಹಾಕ್ಬೋದು ಅಂತ ಹೇಳಿ. ಇವತ್ತು ಕೂಡ ಯಾರು ಸೌಜನ್ಯ ಪರ ಹೋರಾಡ್ತಾ ಇದ್ದಾರಲ್ಲ, ಇವರ ಮೂಲ ಉದ್ದೇಶ ಏನು? ಅವನು ಗಿರೀಶ್ ಮಟ್ಟಣ್ಣನವರಿದ್ದಾರೆ, 400-500 ಕಿಲೋಮೀಟರ್ ದೂರದಿಂದ ಬಂದು ಧರ್ಮಸ್ಥಳದಲ್ಲಿ ಹೋರಾಟ ಮಾಡ್ತಾರೆ. ಅವ್ರದ್ದೇ ಊರ ಪಕ್ಕದಲ್ಲಿ ಅಂಜಲಿ ಹತ್ಯೆ ಆಗಿದೆ, ಅವ್ರದ್ದೇ ಊರ ಪಕ್ಕದಲ್ಲಿ ನೇಹಾ ಹಿರೇಮಠ ಹತ್ಯೆ ಆಗಿದೆ. ಇದು ಯಾವುದಕ್ಕೂ ಬಾಯಿ ಬಿಡ್ತಿರ್ತಕ್ಕಂತಹ ಮಟ್ಟಣ್ಣನವರು 500-600 ಕಿಲೋಮೀಟರ್ ದೂರ ಬಂದು ಸೌಜನ್ಯನ ಪರವಾಗಿ ಮಾತಾಡ್ತಾರೆ. ಅವ್ರು ನಮ್ಮ ಜೊತೆ BJPಯಲ್ಲಿ ಇದ್ದಿದ್ದು, ನಮಗೆ ಗೊತ್ತಿತ್ತು ಅವ್ರ ಯೋಗ್ಯತೆ ಏನು ಅಂತೇಳಿ. 100 ರೂಪಾಯಿಗೂ ಪರದಾಡ್ತಿದ್ದಂತಹ ಮಟ್ಟಣ್ಣನವರು ಇವತ್ತು ಅವರೇ ಹೇಳೋ ರೀತಿಯಲ್ಲಿ ಶೃಂಗೇರಿನಲ್ಲಿ ಪ್ರಾಪರ್ಟಿ ಇದೆ, ಬೆಂಗಳೂರಲ್ಲಿ ಪ್ರಾಪರ್ಟಿ ಇದೆ, ಬೆಳ್ತಂಗಡಿ ಪ್ರಾಪರ್ಟಿ ಇದೆ ಅಂತ ಹೇಳಿದ್ರೆ ಇದರ ಹಿಂದೆ ಇರ್ತಕ್ಕಂಥ ಎಕೋಸಿಸ್ಟಮ್ಗೆ ಫಂಡಲ್ಲಿಂದ ಬರ್ತಿದೆ ರೀ. ಸೋರಸ್ ಅಂತಕ್ಕಂಥವ್ನು ಹೇಳ್ತಾನೆ, ನಾನು ಮೋದಿ ಅವ್ರನ್ನ ಇಳಿಸೋದಕ್ಕೆ $1 ಬಿಲಿಯನ್ ಎತ್ತಿಟ್ಟಿದ್ದೀನಿ ಅಂತೇಳಿ. ಆ ಎಕೋಸಿಸ್ಟಮ್ನ ಭಾಗ ಯಾರು? ಇದೇ ರಾಹುಲ್ ಗಾಂಧಿ. ಯಾವ ಪದಗಳು ಸೋರಸ್ ಬಾಯಿಂದ ಬರುತ್ತೆ ಅದೇ ಪದಗಳು ವಿದೇಶದಲ್ಲಿ ಹೋದಾಗ ರಾಹುಲ್ ಗಾಂಧಿ ಬಾಯಲ್ಲಿ ಬರುತ್ತೆ. ಭಾರತದ ಡೆಮಾಕ್ರಸಿ ಅಪಾಯದಲ್ಲಿದೆ. ಇದೇ ವಿಚಾರ ಜುಡಿಷಿಯರಿಗೆ ಹೇಳ್ತೀರಾ ಅಂತ ಹೇಳಿದ್ರೆ ಹೇಳ್ತಾನೆ ಮನುಷ್ಯ, ಹೌದು ಜುಡಿಷಿಯರಿ ಕೂಡ ಅಪಾಯದಲ್ಲಿದೆ. ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅದೇ ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ಹಾಗಾದರೆ ನೀವು ಮುಸ್ಲಿಂ ಲೀಗ್ ಜೊತೆ ನೀವು ಅಲಯನ್ಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಮುಸ್ಲಿಂ ಲೀಗ್ ಇದು ಸೆಕ್ಯುಲರ್ ಪಾರ್ಟಿ ಅಂತ ಹೇಳ್ತಾರೆ. ಅಂದರೆ ಈ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಈ ಸೋರಾಸ್ ಮನಸ್ಥಿತಿ, ಇದೇ ಮನಸ್ಥಿತಿಯ ಧರ್ಮಸ್ಥಳದೊಳಗೂ ಇಳ್ಕೊಂಡ್ಬಂದಿರ್ತಕ್ಕಂಥದ್ದು. ಇವತ್ತು ಕೋಟ್ಯಾಂತರ ರೂಪಾಯಿ ಫಂಡಿಂಗ್ ಆಗಿದ್ರೆ ಸ್ಮಿತಾ, ನಾನು ಮೊನ್ನೆ ಹೇಳ್ತಾ ಇದ್ದೆ ನೋಡಿ, ಯಾವುದಾದ್ರೂ ಒಂದು ದೊಡ್ಡ ಕ್ರೈಮ್ ಆಗಿರ್ಬೇಕಾದ್ರೆ ಒಂದು ಕ್ರೈಮ್ ಮಾಡ್ತಕ್ಕಂಥವ್ನು ಇರಬೇಕು, ಮತ್ತೊಬ್ಬ ಸಂಚುಕೋರ ಇರಬೇಕು. ಈ ಕ್ರೈಮ್ ಮತ್ತು ಸಂಚುಕೋರರ ಮಧ್ಯೆ ಇರ್ತಕ್ಕಂಥ ಸಂಬಂಧವೇ ಹಣ. ಇಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ 100 ಕೋಟಿ ವ್ಯವಹಾರ ನಡೀತಾ ಇದೆ. ನಾನೇ ಒಂದ್ಸರಿ ನಿಮ್ಮ ಚಾನಲ್ ಹೇಳ್ಬಿಟ್ಟಿದ್ದೆ, ಬೇಕಾದ್ರೆ ಅದನ್ನು ಇದನ್ನು ಮಾಡ್ಕೊಳ್ಳಿ ಅಂತೇಳಿ. ಸೆಂದಿಲ್ ಅಕೌಂಟ್ಗೆ ಯಾವ ಕಾಂಗ್ರೆಸ್ನ MP ಇದ್ದಾನೆ ಅವನ ತಾಯಿಯ NGO ಅಕೌಂಟ್ಗೆ ಹಣ ಬಂದಿದೆ. ಅದರಿಂದ ಮಟ್ಟಣ್ಣನವರ ಹೆಂಡತಿಗೆ, ತಿಮ್ಮರೋಡಿಯವರ ಹೆಂಡತಿಗೆ ಅಕೌಂಟಿಗೆ ಬರುತ್ತೆ. ಅಲ್ಲಿಂದ ಯಾರೋ
ಸುಜಾತ ಭಟ್ ಅಕೌಂಟಿಗೆ ಹೋಗುತ್ತೆ, ಅಲ್ಲಿಂದ ಚಿನ್ನಯ್ಯನ ಅಕೌಂಟ್ಗೆ ಹೋಗುತ್ತೆ. ಇಷ್ಟೆಲ್ಲ ಕಣ್ಮುಂದೆ ಇದ್ರೂ ಕೂಡ ಈ ಸರ್ಕಾರ ದುತರಷ್ಟೊಂದು ಥರ ಕೂತಿದೆಯಲ್ಲ, ಸಿದ್ದರಾಮಯ್ಯವ್ರ ಕಣ್ಣಿಗೆ ಬಟ್ಟೆ ಇಟ್ಕೊಂಡು ಕೂತಿದಾರಲ್ಲ, ಈ ಹಿಂದೆ ಇರ್ತಕ್ಕಂಥ ಎಕೋಸಿಸ್ಟಮ್ ರಾಹುಲ್ ಸೋರೋಸಿಂದ ಹಿಡ್ಕೊಂಡು, ರಾಹುಲ್ ಗಾಂಧಿಯಿಂದ ಹಿಡ್ಕೊಂಡು, ಚಿದಂಬರಮಿಂದ ಹಿಡ್ಕೊಂಡು ಸಿದ್ದರಾಮಯ್ಯ ಹತ್ರ ಇದು ಒಂದೇ ಎಕೋಸಿಸ್ಟಮ್ ಅಲ್ವಾ? ಅನ್ಸೋದಿಲ್ವಾ ನಿಮಗೆ ಸ್ಮಿತಾ? ಹಾಗಾಗಿ ಎಲ್ಲಿವರೆಗೆ ಕಟ್ಟ ಕಡೆಯ ಕಾಂಗ್ರೆಸ್ ಇರುತ್ತದಲ್ಲ, ಅಲ್ಲಿವರೆಗೆ ಈ ದೇಶದಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗೋದೇ ಇಲ್ಲ. ಎಲ್ಲಿವರೆಗೆ ಕಟ್ಟ ಕಡೆಯ ಲೆಫ್ಟಿಸ್ಟ್ ಇರ್ತಾನಲ್ಲ, ಅಲ್ಲಿವರೆಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋದೇ ಇಲ್ಲ. ಇದು ಕೇವಲ ಈ ಲೆಫ್ಟಿಸ್ಟ್ಗಳ ಪ್ರಾಬ್ಲಮು, ಈ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಾಗಲೇ ಕೀರ್ತಿ ಅವರು ಮೆನ್ಷನ್ ಮಾಡಿದ್ರು UKದು, ಇಡೀ ಜಗತ್ತಿಗೆ ಹಬ್ಬಿಟ್ಟಿದೆ ಈ ಲೆಫ್ಟ್ ಇಕೋಸಿಸ್ಟಮು. ಅದೃಷ್ಟ ರೀ, ಅದೃಷ್ಟ. 2014ರಲ್ಲಿ ಮೋದಿ ಬಂದರು, ಭಾರತ ಉಳ್ಕೊಂತು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಛಿದ್ರ ಮಾಡ್ಬಿಟ್ರು. ಒಂದ್ಸರಿ ಆಗ್ಲೇ 3 ತುಂಡು ಮಾಡಿರೋರಿಗೆ ಇನ್ನೊಂದ್ 2-3 ತುಂಡು ಮಾಡೋದು ದೊಡ್ಡಾಗಿರ್ಲಿಲ್ಲ. ಅಂದ್ರೆ ಬಹುಶಃ ಕಡೆ ಪ್ರಶ್ನೆ ನಾನು ಅದನ್ನೇ ಕೀರ್ತಿ ಅವ್ರನ್ನ ಕೇಳ್ತೀನಿ. ಲೆಫ್ಟ್ ಐಡಿಯಾಲಜಿ, ಕಮ್ಯುನಿಸ್ಟ್ಗಳು, ಇದೆಲ್ಲದರ ಮೂಲ ತತ್ವ ಇದ್ದಿದ್ದು ಬಡವರು, ಹಿಂದುಳಿದವರು, ತುಳಿತಕ್ಕೊಳಗಾದವರ ಪರವಾದ ಹೋರಾಟ. ಅದು ಬರ್ತಾ 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 ಧರ್ಮಸ್ಥಳದ ತನಕ ಬಂದಿಲ್ಲೋ ಹೊತ್ತಿಗೆ ಇದು ಧರ್ಮದ ವಿರುದ್ಧ, ಹಿಂದೂಗಳ ವಿರುದ್ಧ, ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಅನ್ನೋ ರೀತಿಯಲ್ಲಿ ಆಗೋಯ್ತಾ ಅಂತ. ಇವತ್ತು ಒಂದು ಬಿಗ್ಗೆಸ್ಟ್ ಸಮಸ್ಯೆ ಏನು ಅಂತಂದ್ರೆ, ಸೆಕ್ಯುಲರ್ ಅಂದ್ರೆ ಏನು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ಬೇಕು ಫಸ್ಟ್. ಇವತ್ತು ಸೆಕ್ಯುಲರ್ ಅಂದ್ರೆ ಯಾರು ಹಿಂದೂ ಧರ್ಮವನ್ನ ಬೈತಾನೋ ಅವ್ನು ಸೆಕ್ಯುಲರ್. ತುಂಬಾ ಸಿಂಪಲ್ ಆಗಿದೆ ಅದು. ಅವ್ರೆಲ್ಲರದು ಹೆಂಗಿದೆ ಅಂತಂದ್ರೆ, ಹಿಂದೂ ಧರ್ಮವನ್ನ ಯಾರು ನಿಂದಿಸ್ತಾನೋ, ಶ್ರೀರಾಮನನ್ನ ಯಾರು ಬೈತಾನೋ, ಮೋದಿ ವಿರುದ್ಧ ಯಾರು ಮಾತಾಡ್ತಾರೋ, ದೇಶದ ವಿರುದ್ಧವಾಗಿ ಯಾರು ಮಾತಾಡ್ತಾರೋ, ಈ ಸೆಕ್ಯುಲರ್. ಎಲ್ಲ ಧರ್ಮವನ್ನ ಗೌರವಿಸು, ನಿನ್ನ ಧರ್ಮವನ್ನ ಆರಾಧಿಸು ಎಂದು ಹೇಳುವ ಹಿಂದೂ ಧರ್ಮೀಯ ಅವನು ಸೆಕ್ಯುಲರ್ ಅಲ್ಲ, ಅವನು ಕೋಮುವಾದಿ. ಆದರೆ ಎಲ್ಲ ಧರ್ಮವನ್ನ ನಂಬಿಸಿ, ಎಲ್ಲ ಧರ್ಮವನ್ನ ಆರಾಧಿಸಿ, ಹಿಂದೂ ಧರ್ಮವನ್ನ ಏಕಾಏಕಿ ಅಟ್ಯಾಕ್ ಮಾಡುವವನು ಅವ್ನು ಎಂತ ಸೆಕ್ಯುಲರ್ ರೀ. ಎಷ್ಟು ಚೆನ್ನಾಗಿ ರಾಮಂಗ್ ಬೈತಾನೆ, ಸೀತೆಗೆ ಬೈತಾನೆ, ಎಂತ ಸೆಕ್ಯುಲರು. ಈ ಪರಿಸ್ಥಿತಿಗೆ ಬಂದು ತಲುಪಿದೆ. ಆ್ಯಂಡ್ ನೀವು ಕೇಳಿದ ಹಾಗೆ ಕಮ್ಯುನಿಸ್ಟ್ಗಳಾಗಿರ್ಬೋದು, ಲೆಫ್ಟಿಸ್ಟ್ಗಳಾಗಿರ್ಬೋದು, ಅವರು ಅಂದರೆ ಈ ಜನಪರ, ಬಡವರ ಪರ, ದೀನದಲಿತರ ಪರ, ಶೋಷಿತರ ಪರ ಅಂತ ಇದ್ದವರು ಯಾರ ಪರ ಇರಬೇಕು ಅನ್ನೋದನ್ನ ಮರೆತು ಯಾರು ವಿರುದ್ಧ ಹೋಗಬೇಕು ಅನ್ನೋದನ್ನ ಬಹಳ ದೊಡ್ಡದಾಗಿ ಪ್ಲಾನ್ ಮಾಡ್ಕೊಂಡಂಗಿದೆ. ಇವತ್ತು ನಾನು ಹೇಳೋದು, ಇವತ್ತು ಬುರುಡೆ ಗ್ಯಾಂಗ್ ಅಂತ ಹೇಳಿ ಇವ್ರು ಕರ್ಕೊಂಡು ಬಂದು ಒಬ್ಬ ಚಿನ್ನಯ್ಯನ ಕರ್ಕೊಂಡ್ ಬಂದ್ರಲ್ಲ, ಅವನು ಬಲಿಕಾ ಬಕರ ಮಾಡ್ಬಿಟ್ಟು ಶಿವಮೊಗ್ಗದ ಜೈಲಲ್ಲಿ ಇಟ್ಟಿದಾರಲ್ಲ, ಅವನೊಬ್ಬ ದಲಿತ ರೀ. ಇವ್ರು ಯಾವ ಕಮ್ಯುನಿಸ್ಟ್ನವ್ರು ದಲಿತ ಪರವಾಗಿದ್ದವರು? ಒಂದು ವೃದ್ಧ ಹೆಣ್ಣು ಮಗಳನ್ನು ಕರ್ಕೊಂಡ್ಬಂದು, ಅನಾಥ ಹೆಣ್ಣುಮಗಳವಳು, ಅವಳು ಬಾಯಲ್ಲಿ ಅನನ್ಯ ಭಟ್ ಅಂತ ನಿನ್ಗೊಬ್ಳು ಮಗಳಿದ್ದಾಳೆ ಅಂತ ಸುಳ್ಳು ಹೇಳಿಸಿ ಅವಳನ್ನ ಕಣ್ಣೀರು ಹಾಕೋ ತರ ಮಾಡಿದ್ರಲ್ಲ, ಇವ್ರು ಯಾವ ಕಮ್ಯುನಿಸ್ಟ್ ರೀ? ಇವ್ರು ಯಾರು ಜನಪರ? ಇವರು ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಅಲ್ಲಿ ಮದುವೆಯಾದಂತ ಅದೆಷ್ಟೋ ಸಾವಿರ ಹೆಣ್ಣು ಮಕ್ಕಳನ್ನ ಮೊದಲ ರಾತ್ರಿಯನ್ನ ಧರ್ಮಸ್ಥಳದವ್ರ ಜೊತೆ ಕಳಿಬೇಕು ಅಂತ ಹೇಳಿ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅವಮಾನ ಮಾಡಿದ್ರಲ್ರಿ. ನೀವ್ಯಾವ ಹೆಣ್ಣಿನ ಪರ ಹೋರಾಟಗಾರ್ರಿ ನೀವು? ನೀವ್ಯಾವ ಕಮ್ಯುನಿಸ್ಟ್ ರೀ ನೀವು? ನೀವ್ಯಾವ ಸಿದ್ಧಾಂತದ ಮೇಲೆ ಹೋರಾಟವನ್ನು ಮಾಡ್ತಾ ಇದ್ದೀರಿ? ನಿಮಗೇನು ಯೋಗ್ಯತೆ ಇದೆ ಆ ಹೋರಾಟ ಮಾಡಲಿಕ್ಕೆ? ಯಾರನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ? 70,000 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತಾ ಇರುವಂತಹ ವೀರೇಂದ್ರ ಹೆಗ್ಗಡೆಯವರಿಗೆ, ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಅಂತ ಹೇಳಿ ಪ್ರತಿ ವರ್ಷ 10,000 ಕೋಟಿ ರೂಪಾಯಿಗಳನ್ನು ಎತ್ತಿಟ್ಟಿರುವಂತಹ ಕಾಮಂದರು ಅಂತ ಕರಿತೀರಿ ನೀವು. 1.5 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಗಂಡ ಕುಡಿತಕ್ಕೆ ಬಿದ್ದು ಫ್ಯಾಮಿಲಿ ಬೀದಿಗೆ ಬಿದ್ದಾಗ ಅವ್ರನ್ನ ಕರ್ಕೊಂಡ್ಬಂದು ಅವ್ರಿಗೊಂದು ಪುನರುಜ್ಜೀವನ ಕೊಟ್ಟು ಅವ್ರ ಜೀವನ ಇವತ್ತು ಬಚಾವ್ ಮಾಡಿಸಿರೋ ವೀರೇಂದ್ರ ಹೆಗ್ಗಡೆ ಬಗ್ಗೆ ಮಾತಾಡ್ತೀರಿ. ತನ್ನ ವ್ಯಾಪ್ತಿಗೆ ಸಂಬಂಧವೇ ಇಲ್ಲದ ಯಾವುದೋ ಮದ್ದೂರು ಪಕ್ಕದಲ್ಲಿರೋ ಯಾವುದೋ ಒಂದು ಹಳ್ಳಿಯಲ್ಲಿ 8-10 ಲಕ್ಷ ಖರ್ಚು ಮಾಡಿ ಅಲ್ಲಿಗೊಂದು ಕೆರೆ ಕಟ್ಟಿಕೊಡ್ತಾರೆ. ಆ ಥರದ್ದು 100 ಕೆರೆಗಳನ್ನು ಕರ್ನಾಟಕದಲ್ಲಿ ಕಟ್ಟಿಕೊಟ್ಟು ನೀರಾವರಿ ವಿಚಾರದಲ್ಲಿ ಬಹಳ ದೊಡ್ಡ ಸಾಧನೆ ಏನ್ ಮಾಡಿದ್ದಾರೆ, ಅವ್ರ ಮೇಲೆ ಮಾತಾಡ್ತೀರಿ. 1,25,000 ಕೋಟಿ ರೂಪಾಯಿಗಳಿಗೆ ಜಾಮೀನಾಗಿ ನಿಂತು ಪ್ರತಿ ಮನೆಯ ಹೆಣ್ಣು ಮಕ್ಕಳಿಗೆ ಸಾಲ ಬೇಕು ಅಂದಾಗ ಮಗನಿಗೆ ಓದಿಸ್ಲಿಕ್ಕೋ, ಮಗಳಿಗೆ ಮದುವೆ ಮಾಡ್ಲಿಕ್ಕೋ, ತಂದೊಂದು ಜೀವನ ಕಟ್ಕೊಳ್ಲಿಕ್ಕೋ, ಒಂದು ಅಂಗಡಿ ಮಾಡ್ಲಿಕ್ಕೋ ಅಷ್ಟೆಲ್ಲ ಒದ್ದಾಡ್ತಾರೋ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಮಾತಾಡ್ತೀರಿ ನೀವು. ಪ್ರತಿ ವರ್ಷ ತಾಳಿಯನ್ನ, ಬಂಗಾರದ ಬೊಟ್ಟನ್ನು ಕೈಲಿಟ್ಟು ಉಚಿತವಾಗಿ ಸಾಮೂಹಿಕ ಮದುವೆ ಮಾಡಿಸುವಂತಹ ವೀರೇಂದ್ರ ಹೆಗ್ಗಡೆ ಬಗ್ಗೆ ಮಾತಾಡ್ತೀರಿ. ಪ್ರತಿದಿನ 30,000 ಮಿನಿಮಮ್ ಜನಕ್ಕೆ ಊಟ ಹಾಕುವ ಧರ್ಮಸ್ಥಳದ ಅನ್ನದಾಸೋಹ ನಡೆಯುವಂತಹ ಸ್ಥಳದ ಬಗ್ಗೆ ನೀವು ಮಾತಾಡ್ತೀರಿ. ಯಾವ ರೈಟ್ಸ್ ಇದೆ, ಯಾವ ನೈತಿಕತೆ ಇದೆ? ಬಟ್ ಮಾತಾಡ್ತಿರೋರು ಯಾರು? ಒಬ್ಬ ರೌಡಿ ಶೀಟ್ರು ಮುಂಬೈಯಿಂದ ಬಂದಿರೋನು ಮಹೇಶ್ ಶೆಟ್ಟಿ ತಿಮರೋಡಿ, ಇನ್ನೊಬ್ಬ ಶಾಸಕರ ಭವನಕ್ಕೆ ಬಾಂಬ್ ಬಿಟ್ಟವನು ಗಿರೀಶ್ ಮಟ್ಟಣ್ಣ, ಇನ್ನೊಬ್ಬ ಮೊನ್ನೆ ತನಕ ಬೆಟ್ಟಿಂಗ್ ಆ್ಯಪ್ ಅನ್ನು ಪ್ರಮೋಟ್ ಮಾಡ್ತಿದ್ದ ಸಮೀರ, ಇನ್ನೊಬ್ಬ ಗಾಂಜಾ ಮಾಡ್ತಿದ್ದ TJ ಅಂತ. ಇಂಥವ್ರ ಮಾತುಗಳನ್ನ ನೀವು ಯಾರ ವಿರುದ್ಧ? ವೀರೇಂದ್ರ ಹೆಗ್ಗಡೆಯವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಿ. ಇಲ್ಲಿರೋರೆಲ್ಲ ಹಲ್ಕಟ್ಗಳು. ತುಂಬಾ ಕ್ಲಿಯರ್ ಆಗಿ ಹೇಳಬೇಕು ಅಂತ ಭಾಷೆ. ಸರಿ, ಧರ್ಮ ವೇ ಆಫ್ ಲೈಫ್ ಅಂತ ಹೇಳಿ ಸುಪ್ರೀಂ ಕೋರ್ಟೇ ಹೇಳಿರೋದ್ರಿಂದ ಬಹುಶಃ ನಮ್ಮ ಜೀವನದ ಮಾರ್ಗದಲ್ಲಿ ಸಾವಧಾನ, ಸಮಾಧಾನ ಎರಡೂ ಹೇಗಿರಬೇಕು ಅನ್ನೋದನ್ನ ಕಲಿಸ್ಕೊಡೋದು ಧರ್ಮ. ಆದ್ರೆ ಆ ಧರ್ಮದ ಬುಡಕ್ಕೇನೆ ಯಾರೋ ಕೈ ಹಾಕ್ತಿದ್ದಾರೆ ಅಂದಾಗ ಅದು ಕಂಡು ಕಾಣದವರಂತೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೂತಿದ್ರೆ ಬಹುಶಃ ಅವರನ್ನ
ನಿಜವಾದ ಅರ್ಥದಲ್ಲಿ ಧರ್ಮಾಂಧರು ಅಂತ ಕರಿಬೇಕೇನೋ ಅಂತ ಹೇಳ್ತಾ ಧನ್ಯವಾದ ಇಬ್ಬರಿಗೂ ಸಮಯ ಕೊಟ್ಟದಕ್ಕೆ. Co-powered by Canara Bank. Together we can. Beverage partner Campa Energy. Energia Blast Superfast. Payments partner Bheem. भारत का अपना पेमेंट्स ऐप सबसे भरोसेमंद और सुरक्षित. Session partner Shri Sai Gold Palace. दीपावली मेगा ऑफर निम्म साई गोल्ड पैलेस नल्ली.